ದಾಂಡೇಲಿಯ ಇಎಸ್ಐ ಆಸ್ಪತ್ರೆಗೆ ರಾಜ್ಯ ಕಾರ್ಮಿಕ ವಿಮಾ ಆಯುಕ್ತರು ಮತ್ತು ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿ ಭೇಟಿ. ಮೇ 15ರೊಳಗೆ ಇಎಸ್ಐ ಆಸ್ಪತ್ರೆಗೆ ಅಗತ್ಯ ವೈದ್ಯರ ನೇಮಕದ ಭರವಸೆ. ಕಳೆದ ಅನೇಕ ವರ್ಷಗಳಿಂದ ವೈದ್ಯರ ಕೊರತೆಯಲ್ಲಿದ್ದ ಇಎಸ್ಐ ಆಸ್ಪತ್ರೆಗೆ ಮುಂದಿನ ತಿಂಗಳು ಮೇ 15ರೊಳಗಡೆ ಅಗತ್ಯ ವೈದ್ಯರನ್ನು ನಿಯೋಜಿಸುವುದಾಗಿ ರಾಜ್ಯ ಕಾರ್ಮಿಕ ವಿಮಾ ಆಯುಕ್ತರಾದ ದಿನೇಶ್ ಕುಮಾರ್ ಮತ್ತು ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿಗಳಾದ ಸಲ್ಮಾ ಫಾತಿಮಾ ಅವರು ಭರವಸೆಯನ್ನು ನೀಡಿದರು. ಅವರಿಂದು ಶುಕ್ರವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ನಗರದ ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಕಾರ್ಮಿಕ ಮುಖಂಡರ ಮನವಿಗೆ ಪ್ರತಿಕ್ರಿಯಿಸಿ ಮಾತನಾಡಿದರು. ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಂತೆಯೇ ಈ ಅಧಿಕಾರಿಗಳನ್ನು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಹಾಗೂ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸ್ನೂರ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ವೈದ್ಯರ ಕೊರತೆಯಿಂದ ಕಾರ್ಮಿಕರಿಗೆ ತೀವ್ರ ತೊಂದರೆಯಾಗುತ್ತಿರುವುದರಿಂದ ಕೂಡಲೇ ವೈದ್ಯರನ್ನು ನಿಯೋಜಿಸುವಂತೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೋಹನ್ ಹಲವಾಯಿ ಹಾಗೂ ಕಾರ್ಮಿಕರ ಸಂಘದಿಂದ ರಾಜೇಸಾಬ್ ಕೇಸ್ನೂರ್ ಅವರು ಮನವಿಯನ್ನು ನೀಡಿದರು. ನಂತರ ಈ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಗೂ ಕಾರ್ಮಿಕ ಮುಖಂಡರೊಂದಿಗೆ ಸಭೆ ನಡೆಸಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ರಾಜೇಸಾಬ್ ಕೇಸ್ನೂರ್ ಅವರು ನಗರದ ಇಎಸ್ಐ ಆಸ್ಪತ್ರೆಗೆ ಸಾಕಷ್ಟು ಭೂಮಿ ಇದ್ದು ಇಎಸ್ಐ ಆಸ್ಪತ್ರೆಯನ್ನು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡುವಂತೆಯೂ ಹಾಗೂ ಕಳೆದ 10 ವರ್ಷಗಳಿಂದ ಕಾರ್ಮಿಕರ ವೇತನ ಮಿತಿ 21,000ವರೆಗೆ ಇದ್ದು ಈ ಮಿತಿಯನ್ನು ಹೆಚ್ಚಳಗೊಳಿಸದೇ ಇರುವುದರಿಂದ ಸಾವಿರಾರು ಕಾರ್ಮಿಕರು ಇಎಸ್ಐ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಕಾರ್ಮಿಕರ ವೇತನ ಮಿತಿಯನ್ನು ಹೆಚ್ಚಳಗೊಳಿಸಿ ಇಎಸ್ಐ ಸೌಲಭ್ಯಗಳನ್ನು ಪಡೆಯಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿಯನ್ನು ಮಾಡಿದರು. ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ಕಳೆದ ಅನೇಕ ವರ್ಷಗಳಿಂದ ಇಎಸ್ಐ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರೇ ವೈದ್ಯರು ಸೇವೆಯನ್ನು ಸಲ್ಲಿಸುತ್ತಿದ್ದು ಇಲ್ಲಿ ವೈದ್ಯರ ನಿಯೋಜನೆಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡುತ್ತಲೇ ಬಂದಿದ್ದೇವೆ. ಇಲ್ಲಿಗೆ ಬರುವಂತಹ ಅಧಿಕಾರಿಗಳು ಮನವಿಗೆ ಭರವಸೆ ಕೊಟ್ಟು ಹೋಗಿರೋದು ಬಿಟ್ಟರೆ ವೈದ್ಯರ ನಿಯೋಜನೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನೀವು ಕೂಡ ಈ ಹಿಂದಿನ ಅಧಿಕಾರಿಗಳಂತೆ ಭರವಸೆಯನ್ನು ಕೊಟ್ಟು ಹೋಗುವುದು ಬೇಡ. ಈಗಾಗಲೇ ಮೇ 15ರೊಳಗಡೆ ವೈದ್ಯರನ್ನು ನಿಯೋಜಿಸುವುದಾಗಿ ಭರವಸೆ ನೀಡಿದ್ದೀರಿ. ಒಂದಾನು ವೇಳೆ ವೈದ್ಯರನ್ನು ನಿಯೋಜಿಸದೇ ಇದ್ದಲ್ಲಿ ಮೇ 20ರ ನಂತರ ಇಎಸ್ಐ ಆಸ್ಪತ್ರೆ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಕೀರ್ತಿ ಗಾಂವ್ಕರ್, ಮುಖಂಡರಾದ ಕರೀಂ ಅಜ್ರೇಕರ್, ಫಿರೋಜ್ ಫಿರ್ಜಾದೆ, ಹನುಮಂತ್ ಕಾರ್ಗಿ, ಸಂತೋಷ್ ಬುಲ್ಬುಲೆ, ದೀಪಕ್ ಸಾಮಂತ್, ಅನಿಲ್ ನಾಯ್ಕರ್, ಪ್ರಮೋದ್ ಸಪ್ರೆ, ದಿವಾಕರ್ ನಾಯ್ಕ್, ದಾದಾಪೀರ್ ನದಿಮುಲ್ಲಾ, ಮಹಾದೇವ್ ಜಮಾದಾರ್, ಗೌರೀಶ್ ನಾಯ್ಕ್ ಮೊದಲಾದವರು ಮಾತನಾಡಿ ವೈದ್ಯರ ಕೊರತೆಯನ್ನು ಕೂಡಲೇ ನೀಗಿಸಬೇಕು ಮತ್ತು ಇಎಸ್ಐ ಆಸ್ಪತ್ರೆಯನ್ನು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕಾರ್ಮಿಕ ವಿಮಾ ಆಯುಕ್ತರಾದ ದಿನೇಶ್ ಕುಮಾರ್ ಮತ್ತು ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿ ಸಲ್ಮಾ ಫಾತಿಮಾ ಅವರು ನಾವಿಲ್ಲಿ ಭೇಟಿ ನೀಡಿರುವುದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಹಾಗೂ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳಲು ಮತ್ತು ಕಾರವಾರದ ಮೆಡಿಕಲ್ ಕಾಲೇಜಿನ ಜೊತೆ MOU ಮಾಡುವ ಉದ್ದೇಶದಿಂದ ಭೇಟಿ ನೀಡಿದ್ದೇವೆ. ದಿನಾಂಕ 1/4/2026ರಿಂದ ಇಎಸ್ಐ ಆಸ್ಪತ್ರೆಯನ್ನು ಸೊಸೈಟಿ ವ್ಯಾಪ್ತಿಯಡಿ ತರಲಾಗಿದೆ. ಇದು ತ್ವರಿತ ಸ್ಪಂದನೆಗೆ ಹಾಗೂ ಇಎಸ್ಐ ಆಸ್ಪತ್ರೆಗಳ ಬಲವರ್ಧನೆಗೆ ಪರಿಣಾಮಕಾರಿಯಾಗಲಿದೆ. ಹಣಕಾಸಿನ ನಿರ್ವಹಣೆ ಸೇರಿದಂತೆ ಎಲ್ಲ ಅನುಮೋದನೆಗಳನ್ನು ಸಮಿತಿಯೇ ನೇರವಾಗಿ ಮಾಡಲಿದ್ದು ಕೇಂದ್ರ ಸರ್ಕಾರದಿಂದ ಬರುವ ಅನುದಾನವನ್ನು ಸಮಿತಿಯಲ್ಲಿ ನಿರ್ಧರಿಸಿ ಸದ್ಬಳಕೆ ಮಾಡಿಕೊಳ್ಳಲು ಅವಕಾಶವಿರುವುದರಿಂದ ಇದು ಇಎಸ್ಐ ಆಸ್ಪತ್ರೆಗಳಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯೋಜನವಾಗಲಿದೆ ಎಂದರು. ಹಾಗಾಗಿ ಈಗಾಗಲೇ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದು ವೈದ್ಯರ ನಿಯೋಜನೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ದಾಂಡೇಲಿಯ ಇಎಸ್ಐ ಆಸ್ಪತ್ರೆಗೆ ಮೇ 15ರೊಳಗಡೆ ವೈದ್ಯರನ್ನು ನಿಯೋಜಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಅಧೀಕ್ಷಕರಾದ ಡಾಕ್ಟರ್ ಯೂನುಸ್ ಎಸ್ ನಾಜ್ಮಿ, ಕಾರವಾರದ ಕ್ರಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ನರೇಶ್ ಪಾವಸ್ಕರ್, ಇಎಸ್ಐ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ GS ಸೈಯದ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಹಾಗೂ ಇಎಸ್ಐ ಆಸ್ಪತ್ರೆಯ ವಿನಾಯಕ್ ಪವಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ದಾಂಡೇಲಿಗೆ ಹೆಸರಿದೆ, ಲೇಬರ್ಸ್ ಬಹಳ ಇರುವಂತ ಈ ಊರು ನಮ್ಮ ದಾಂಡೇಲಿ. ಅದಕ್ಕೆ ಇಡೀ ಜಿಲ್ಲೆಯಲ್ಲಿ ಇಎಸ್ಐ ದೊಡ್ಡ ಹಾಸ್ಪಿಟಲ್ ನಮ್ಮ ದಾಂಡೇಲಿ ಇದೆ. ನೀವು ಪೂರಾ ಉತ್ತರ ಕನ್ನಡ ನೋಡಿದ್ರೆ ಇಎಸ್ಐ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಇಲ್ಲಿದೆ. ಬಟ್ ಇದೇನಾಗಿದೆ, ಕಟ್ಟಡಕ್ಕೆ ಸೀಮಿತವಾಗಿದೆ. इमारतों में खुशी है ना, उस इमारत में मैं होना दूर है ऐसा. इमारत दೊಡ್ಡ ಕಟ್ಟಡ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ಮೂಲವಾಗಿ ಯಾರಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅವ್ರಿಗೆ ಇರುವ ಫೆಸಿಲಿಟಿಗಳಿಲ್ಲ.
ಡಾಕ್ಟರ್ ಸೈಯದ್ ಅವರನ್ನು ಬಿಟ್ರೆ ಮತ್ತೆ ಬೇರೆ ಯಾರು ನಮಗೆ ರೆಗ್ಯುಲರ್ ಡಾಕ್ಟರ್ ಆಗಿ ಇಲ್ಲ. ಮತ್ತೆ ಈ ನಿಮ್ಗೆ ಎಷ್ಟು ವರ್ಷ ಆಯ್ತು ಡಾಕ್ಟರ್ ಸರ್? 30 years. 30 years. No, here. Yes, 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 30 years. 30 years. First appointment, I'm still here. I'm the only person who have survived here. Everybody have left. So many have gotten it. And how? But you are from here only. You are from this Yeah, place. nearby place. Nearby place. ಈ ಸಮಸ್ಯೆಯನ್ನ ಕಳೆದ ಒಂದು 10 ವರ್ಷಗಳಿಂದ ನಾವು ಸತತವಾಗಿ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೇವೆ. ಆಮೇಲೆ ಇಲ್ಲಿ ESI ಡೈರೆಕ್ಟರ್ಸ್ ಬಂದಿದ್ರು, ಅವ್ರ ಗಮನಕ್ಕೆ ತಂದಿದ್ದೇವೆ. ಎಲ್ಲಾ ಗಮನಕ್ಕೆ ಈ ಸಮಸ್ಯೆನ ನಾವು ತಂದಿದ್ದೇವೆ. ಇಲ್ಲಿ ಡಾಕ್ಟರ್ಸ್ ಇಲ್ಲ, ಟೆಕ್ನಿಷಿಯನ್ಸ್ ಇಲ್ಲ, ಆಮೇಲೆ ಮೂಲಭೂತ ಸೌಲಭ್ಯಗಳಿಲ್ಲ. ಇದನ್ನೆಲ್ಲ ನಾವು ಗಮನಕ್ಕೆ ತಂದ್ರು ಕೂಡ ಏನು ಕೆಲಸ ಆಗಿಲ್ಲ. ಆಮೇಲೆ ಇಡೀ ಕರ್ನಾಟಕದಲ್ಲಿ ESI ಓನ್ ಮಾಡುವಂತ 12 ಎಕರೆ ಲ್ಯಾಂಡ್ ದಾಂಡೇಲಿ ಇದೆ. ಸೇಮ್ ಕ್ಯಾಂಪಸ್ ಅಲ್ಲಿ ಇದೆ. ಅದರಲ್ಲಿ 7 ಎಕರೆ ಖಾಲಿ ಇದೆ ನಮ್ಮ ಜಾಗ. ಆಮೇಲೆ 24 ಸ್ಕ್ವೇರ್ ಫೀಟ್ ನಮ್ದು ಅಲ್ಲಿ ಟೌನ್ಶಿಪ್ ಇದೆ. ಆ ಜಾಗನೂ ಖಾಲಿ ಇದೆ. ಏನು ಯುಟಿಲೈಸ್ ಆಗ್ತಾ ಇಲ್ಲ. ಕಾರ್ಮಿಕರಿಗಾಗಿ ಸರ್ಕಾರ ಮಾಡಿರುವಂತದ್ದು ಏನು ಆಸ್ತಿ ಇದೆ, ಏನು ಅಸೆಟ್ ಇದೆ, ಅದರ ಉಪಯೋಗ ಜನರಿಗೆ ಆಗ್ತಾ ಇಲ್ಲ. ಇದನ್ನ ನಾವು ಬಹಳಷ್ಟು 24 2400 ಸ್ಕ್ವೇರ್ ಫೀಟ್ ಕ್ವಾರ್ಟರ್ಸ್ಗಳಿಂದ ವೆಸ್ಟ್ ಕೋಸ್ಟ್ ಸೆಂಟ್ರಲ್ ಕ್ವಾರ್ಟರ್ಸ್ಗಳನ್ನು ಖರೀದಿ ಮಾಡ್ಕೊಂಡು 4 ಗೋಡೆ ಹಾಕಿದ್ದಾರೆ. ಆ ಗೋಡೆನು ಕಿತ್ತು ಹೋಗಿದೆ. ಈಗ ಹಂದಿಗಳ ತಾಣ ಆಗಿದೆ ಅದು. ನನ್ನ ವಾರ್ಡ್ ಅದು. ಅದ್ರ ಬಗ್ಗೆ ನಾನು 16 ಬಾರಿ ಲೆಟರ್ ಕೊಟ್ಟಿದ್ದೀನಿ. ಆದ್ರೆ ಅದಕ್ಕೆ ಏನೂ ಉಪಯೋಗ ಇಲ್ಲ. ಜನ ಹೇಳ್ತಾರೆ ನಾವು ಹೋಗಿ ಅತಿಕ್ರಮಣ ಮಾಡ್ಕೊಂಡು ಬಡವರಿಗೆಲ್ಲ ಇರ್ಲಿಕ್ಕೆ ಕೊಡಿದ್ವಿ ಅಂತ ಕೇಳ್ತಾರೆ. ಅಂತ ಪರಿಸ್ಥಿತಿ ಆಗಿದೆ. ಅದು ಹಾರ್ಟ್ ಆಫ್ ಸಿಟಿಯಲ್ಲಿ ನಮ್ದೊಂದು ಪ್ರಾಬ್ಲಮ್ ಹೇಳ್ಬೋದು. ಹೇಳ್ರಿ ನಾ ಹೆಸರು ಇದು ಹಿಂಗಿದೆ ಮೇಡಮ್. ಆಮೇಲೆ ಇದು ಡಾಕ್ಟರ್ಸ್ ಅಂತೂ ಇಲ್ಲ. ಆಮೇಲೆ IPS ಇದಾರೆ. ಈಗ ನಮಗೆಲ್ಲ ಹೇಳೋದೇನವರು IPS ಕಡಿಮೆ ಇದಾರೆ. ಆಕ್ಚುಲಿ ಏನ್ ಸಮಸ್ಯೆ ಆಗಿದೆ ಇಲ್ಲಿ, ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ, ರಿಸಾರ್ಟ್ ಗಳಲ್ಲಿ ಕೆಲಸ ಮಾಡೋ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ, ಇವ್ರು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಡಾಟಾ ಎಂಟ್ರಿ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ. ಬಟ್ ಅವ್ರು ಕಾಂಟ್ರಾಕ್ಟರ್ ಬಂದು ಯಾರೋ ಬಳ್ಳಾರಿ ಅವನು ಬೆಂಗಳೂರಿನವರು ಕಾಂಟ್ರಾಕ್ಟ್ ಇರ್ತಾರೆ. ಅವ್ರದ್ದು ESI ಈ ಲೆಕ್ಕ ಅಲ್ಲ ಅಲ್ಲಿ ಬರ್ತದೆ. ಅವ್ರು ಸಬ್ ಕಾಂಟ್ರಾಕ್ಟ್ ಅವ್ರದ್ದು ಇಲ್ಲಿ ಮಾಡಿ ಅವ್ರಿಗೆ ಲೆಕ್ಕ ಮಾಡ್ತಾ ಇಲ್ಲ, ಅವ್ರದ್ದು ಹಿಡಿತಾ ಇಲ್ಲ. ನಾವು ಅದನ್ನು ಹೇಳಿದ್ವಿ ಬಹಳ ಸಲ. ಎಲ್ಲರೂ ಇಲ್ಲಿ ಬರ್ತಾರೆ, ಬರ್ಕೋತಾರೆ, ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, 1 ತಿಂಗಳಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಮತ್ತೊಂದು ವರ್ಷ ಬಿಟ್ಟು ಅವರೇ ಬರ್ತಾರೆ, ಏನೂ ಸಾಲ್ವ್ ಮಾಡಿರ್ತಿಲ್ಲ. ಈ ರೀತಿಯಾಗಿ ನಮಗೆಲ್ಲ ಬಹಳ ಮನಸ್ತಾಪ ಆಗ್ತದೆ. ಯಾಕಂದ್ರೆ ಇಂಥ ಅಧಿಕಾರಿಗಳು ಬಂದು ಈ ರೀತಿ ಹೇಳೋಗಿ ಆಮೇಲೆ ಆ ಜವಾಬ್ದಾರಿಯಿಂದ ಅವರು ತಪ್ಪಿಸ್ಕೊಳ್ತಾರೆ. ಈ ರೀತಿ ಸಮಸ್ಯೆ ಇದೆ. ಅದಾದ್ಮೇಲೆ ನೀವು ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಇದು ಎಲ್ಲರೂ ಮೂರು ಸಮಸ್ಯೆ ನಮಗೆ ತಿಳಿದು, ಯಾಕಂದ್ರೆ ನಾವು ಲೇಬರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇದಕ್ಕೆಲ್ಲ ಮೂರು ಸಮಸ್ಯೆ ಇರೋದು. ಈ ಭಾರತ ಸರ್ಕಾರ ಇದಕ್ಕೆ ESI ಲಿಮಿಟ್ ಅನ್ನು ಹೆಚ್ಚಿಗೆ ಮಾಡಬೇಕು. ಸೀಲಿಂಗ್ ಲಿಮಿಟ್ ಕಡಿಮೆ ಇದೆ. ಆ 21,000 ಆಗಿ 14 ವರ್ಷ ಆಯ್ತು. ಈಗ 21,000 ಇದೆ. ಆಕ್ಚುಲಿ ಇನ್ಕಮ್ ನಮ್ದು ಹೆಚ್ಚಿಗೆ ಆದಂಗೆ ಅದು ಆಗ್ತಾ ಬರ್ತಿತ್ತು, ಬಟ್ ಆಗಿಲ್ಲ ನಮ್ದೆಲ್ಲ. ಯಾಕಂದ್ರೆ ಎಲ್ಲಾ ಕಡೆ ESI ಹಾಸ್ಪಿಟಲ್ಸ್ ಇದಾವೆ, ಎಲ್ಲಾ ವ್ಯವಸ್ಥೆ ಇದೆ. ಅದು ಇಟ್ಕೊಂಡು ಸೀಲಿಂಗ್ ಹೆಚ್ಚಿಗೆ ಮಾಡದೇ ಇರೋದಕ್ಕೆ ಎಲ್ಲಾ ಕಾರ್ಮಿಕರು ಅದರಿಂದ ಹೊರ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಆದಾಯ ಕರ ಯಾರ್ಯಾರ ಕಾರ್ಮಿಕರು ಪಾವತಿಸುವುದಿಲ್ಲ ಅಂತ ಎಲ್ಲದಕ್ಕೆ ಲಿಮಿಟ್, ದುಡ್ಡೇ ಇಡುದು ಬೇಡ. ಯಾರು ಆದಾಯ ಕರ ಪಾವತಿಸುವುದಿಲ್ಲ ಅವರೆಲ್ಲರೂ ಈ ESI ಇದರಲ್ಲಿ ಬರಬೇಕು, ಅವರು ಮತ್ತು ಅವ್ರ ಕುಟುಂಬ. ಆ ರೀತಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕಂದ್ರೆ ಮುಖ್ಯಮಂತ್ರಿಗಳು ಕಾರ್ಮಿಕರಿಗೆ ಬಡವರ ಪರವಾದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇರುವುದರಿಂದ ಅವರಿಗೆ ತಾವು ನಮ್ಮ ಇಲ್ಲಿ ನಾವು ಹೇಳಿರುವಂತಹ ಬೇಡಿಕೆಯನ್ನ ಅವರಿಗೆ ಹೇಳಿ ಅವರಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ನಾನು ಪತ್ರ ಬರೆಸುವಂಗಾದ್ರೆ ಇದು ಸಾಧ್ಯತೆ ಇದೆ. ಹಾಗಾಗಿ ದಯಮಾಡಿ ಇದೆಲ್ಲ ಪ್ರಾಬ್ಲಮ್ ಮೂಲ ಪ್ರಾಬ್ಲಮ್ ಇದೆ. ಒಂದು ಕಾರ್ಮಿಕರು ಹೊರ ಹೋಗಿದ್ದಾರೆ ಇಲ್ಲ, ಒಬ್ಬರೇ ಡಾಕ್ಟರ್ ಇದ್ದಾರೆ, ಏನು ಫೆಸಿಲಿಟಿ ಇಲ್ಲ. ಆಂಬುಲೆನ್ಸ್ ಬರ್ತದೆ, ಅದು ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ 3 ತಿಂಗಳ 6 ತಿಂಗಳ 1 ಕೋಟಿ ಸುಮಾರು 85 ಲಕ್ಷ ರೂಪಾಯಿ ಆಂಬುಲೆನ್ಸ್ 6-7 ತಿಂಗಳ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ ನಿಂತ್ಕೊಂಡಿತ್ತು. ಈ ಸಮಸ್ಯೆನ ನಾವು ಹೇಳಿದೀವಿ. ನಾವು ಬರೋದಿದೆ, ಬಟ್ ಅಷ್ಟು ತಿಂಗಳ ನಿಂತ್ಕೊಂಡಿತ್ತು. ಅದೇನಾಗಿರ್ಬೋದು, ಅದರಲ್ಲಿ ಫೆಸಿಲಿಟಿ ಇರುವುದಿಲ್ಲ, ಹಾಳಾಗಿರ್ಬೋದು. ಹಾಗಾಗಿ ಯಾರು ಅಧಿಕಾರಿಗಳು ಇದಕ್ಕೆ ಮಾಡಬೇಕಾಗಿರೋದು, ಈ ಕಾರ್ಮಿಕರ ಹಣವನ್ನ ಜವಾಬ್ದಾರಿಯುತವಾಗಿ ಖರ್ಚು ಮಾಡ್ತಾ ಇಲ್ಲ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ದಯಮಾಡಿ ತಾವು ಬಂದಿದ್ದೀರಿ, ದೊಡ್ಡ ಅಧಿಕಾರಿ, ತಮಗೆ ನಾವು ವೆಲ್ಕಮ್ ಮಾಡ್ತೇವೆ ನಮ್ಮ ಊರ್ ಪರವಾಗಿ. ಈ ನಮ್ಮ ಮೂಲ ಸಮಸ್ಯೆಗಳನ್ನ ನೀವು ನಿಮ್ಮಲ್ಲಿ ಇದರಲ್ಲಿ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆಯ್ತು, ಕಾರ್ಮಿಕ ಸಚಿವರು ಮುಟ್ಟಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡ್ಕೊತೇನೆ. ನಮಸ್ಕಾರ. ನಮ್ಮ ಲೇಬರ್ಗೆ, ನಮ್ಮ ಕಾರ್ಮಿಕರಿಗೆ ಸರ್ವಿಸ್ ಸಿಗ್ತಾ ಇದೆ. ಈಗ ಹೇಳಿದ್ರು. ಈಗ ಇನ್ನೊಂದು, ನಾವು ಇಲ್ಲಿ ಸ್ಥಳೀಯ ನಮ್ಮ ಶಾಸಕರು ಏನಿದ್ದಾರೆ ಅರವಿಂದ್ ದೇಶಪಾಂಡೆ ಅವರ ಮುಖಾಂತರ ನಾವು ಹಲವಾರು ಬಾರಿ ಒಂದು ಮನವಿ ಮಾಡಿದ್ವಿ. ನಮ್ಮ ದಾಂಡೇಲಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಸರ್ಕಾರ ಕೇಳಿದ್ರೆ ಕಾರವಾರ ಕೊಟ್ಟಿದೆ ಅಂತ ಹೇಳ್ತಾರೆ. ನಾವು ಘಟ್ಟದ ಮೇಲೆ ಇದ್ದೀವಿ. ನಮ್ಗೆ ಇಲ್ಲಿಂದ ಕಾರವಾರ 150 ಕಿಲೋಮೀಟರ್. ಒಂದು ಪೇಷಂಟ್ ತಗೊಂಡು ಹೋಗ್ತಾ ಇದ್ರೆ ಅದು ಕೊಳತು ಹೋಗುತ್ತೆ. ಅವ್ನು ಸಾಯೋದು ಅಷ್ಟೇ ಅಲ್ಲ, ಸತ್ತು ಮತ್ತು ಕೊಳತು ಹೋಗ್ತಾರೆ. ಅಷ್ಟು ರಸ್ತೆ ಚೆನ್ನಾಗಿದೆ. ಅಂತದ್ರಲ್ಲಿ ಈಗ ನಮಗೆ ದೂರ ಧಾರವಾಡ ಹೋಗ್ಬೇಕು, ಪ್ರತಿಯೊಂದು ಇಲ್ಲಿ ವೈದ್ಯರ ಕೊರತೆ ಇರೋದ್ರಿಂದ ನಾವಿಲ್ಲಿ ಬಂದಾಗ ನಮಗೆ ಒಂದು ರೆಫರೆನ್ಸ್ ಬೆಳಗಾವಿಗೆ ಅಥವಾ ಧಾರವಾಡ SDM.
ರೆಫರ್ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ಆ ಕುಟುಂಬ ತಯಾರು ಮಾಡುವವರೆಗೂ ಸಮಯ ಇರುವುದಿಲ್ಲ. ಆಯ್ತು, ಇಲ್ಲಿ ಅಧಿಕಾರಿಗಳು ಚೆನ್ನಾಗಿದ್ದಾರೆ, ನಾವು ಹೇಳ್ತೀವಿ, ಅವರು ಸ್ವಲ್ಪ ಅದಕ್ಕೆ ಸ್ಪಂದಿಸ್ತಾರೆ. ಆದ್ರೆ ಎಮರ್ಜೆನ್ಸಿ ಕೇಸಲ್ಲಿ ಅಂತ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಾವು ರಾತ್ರಿ 12 ಗಂಟೆಗೆ ನಾವು ಸೈಡ್ ಹೊಟ್ಟೆ ಫೋನ್ ಮಾಡ್ತೀವಿ, ಅವ್ರು ರೆಸ್ಪಾನ್ಸ್ ಮಾಡ್ತಾರೆ, ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಆದ್ರೆ ಅವ್ರು ಒಬ್ಬರಿಗೆ ಎಷ್ಟು ತೊಂದರೆ ಕೊಡೋದು. 2024 ಡಿಸೆಂಬರ್ನಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ತಮ್ಮ ಗಮನಕ್ಕೆ ಇರಬಹುದು. ಅವ್ರು ಹೇಳಿದಾಗ ನಾನು ಹೋಗ್ತಾ ಇದ್ರೆ ಬಿಟ್ಬಿಡಿ ಅಂತೀರಿ ಅಂದ್ರೆ ಆಗ್ತಾ ಇಲ್ಲ, ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅಂತೇಳಿ. ಈಗ ಅಂತ ಒಂದು ವ್ಯಕ್ತಿಗೆ ನಾವು ಎಷ್ಟೊಂದು ಸಲ ಭಾರ ಹಾಕ್ಬೇಕು ಅವ್ರ ಮೇಲೆ. ಈಗ ನಾವು ಸರ್ ಹೇಳಿದಕ್ಕಿನ ನಮಗೆ ವೈದ್ಯರ ಕೊರತೆ ಇದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ. ಈಗ ಅವ್ರು ಹೇಳಿದ್ರೆ ಸಿಕ್ಕಾಪಟ್ಟೆ ಜಾಗ ಇದೆ, ಕಾಂಟ್ರಿಬ್ಯೂಷನ್ ರೆಡಿ ಇದ್ದೀವಿ, ಬಟ್ ನಿಮ್ಮದಿಂದ ಯಾವುದೇ ರೀತಿಯ ಸ್ಪಂದನೆ ಬರ್ತಾ ಇಲ್ಲ. ಇನ್ನೊಂದು ESI ಮತ್ತು ESIC ಹೊಂದಾಣಿಕೆ ಇಲ್ಲ. ESIC ಅವರು ಇದಕ್ಕೆ ಸಪೋರ್ಟ್ ಮಾಡಬೇಕು, ESIC ಮತ್ತು ESI ಅವರು ಸಪೋರ್ಟ್ ಮಾಡಬೇಕು. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಗದ್ದಲದಲ್ಲಿ ನಾವು ಬಡವರಾಗ್ತಾ ಇದ್ದೀವಿ, ನಮ್ಮ ಮಕ್ಕಳು ದಬ್ಬಲಿ ಆಗ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ನಮ್ಮ ದಾಂಡೇಲಿ ನಗರಕ್ಕೆ, ಯಾಕಂದ್ರೆ ದಾಂಡೇಲಿ ಆಯ್ತು ಸರ್ ಹೇಳಿದಂಗೆ ದಾಂಡೇಲಿ ನಗರಕ್ಕೆ ಹೊರಗಡೆಯಿಂದ ಬರುವಂತ ಗುತ್ತಿಗೆದಾರರು ಅವರು ತಮ್ಮ ಒಂದಿಗೆ ಹೇಳ್ಕೊಡ್ತಾರೆ, ಸಬ್ಕೋಡ್ ತಗೋತಾ ಇಲ್ಲ. ಸಬ್ಕೋಡ್ ತಗೊಂಡ್ರೆ ದಾಂಡೇಲಿ ಬರ್ತದೆ, ನಮ್ಮ ಹುಬ್ಳಿ ಹೆಸರಲ್ಲಿ ಬರ್ತದೆ. ಈಗ ಅಂಬಿಕಾನಗರ, ದಾಂಡೇಲಿ, ಗಣೇಶಗುಡಿ, ಹಳಿಯಾಳ, ಜೊಯ್ಡಾ ಸುತ್ತಮುತ್ತಲ ಒಂದು ಹಳ್ಳಿಗಳಲ್ಲಿ ಇರುವಂತ ಎಲ್ಲ ಗುತ್ತಿಗೆದಾರ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಆಗಿರ್ಬೋದು, ರಿಸೋರ್ಸ್ ಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಒಟ್ಟುಗೂಡಿಸಿದ್ರೆ ನನ್ನ ತಿಳಿದ ಮಟ್ಟಿಗೆ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡುವಾಗ ನಮ್ಮ ಅವರಿಗೆ ದಾಂಡೇಲಿ ಫಸ್ಟ್ ನಂಬರ್ ಬರ್ತದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸೊ ಆ ಒಂದು ಕಾರಣಕ್ಕಾಗಿ ದಾಂಡೇಲಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಂದ್ರೆ ನಿಮಗೆ ಅದು ನಷ್ಟ ಆಗೋದಿಲ್ಲ. ಗುಲ್ಬರ್ಗ ಅಂತ ಸಿಟಿಯಲ್ಲಿ ನೀವು ಲೋಕಲ್ಸ್ ಕೂಡ ಅದನ್ನ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾಮಿನಲ್ ರೇಟಿಗೆ ESIC ಹೊರಗಿರೋ ಜನರು ಕೂಡ ಅದರ ಉಪಯೋಗ ತಗೋತಾ ಇದ್ದಾರೆ. ಸೊ ನಮ್ಮ ದಾಂಡೇಲಿ ಕೊಡ್ಲಿಲ್ಲ ಅವಕಾಶ, ನಾವೇನ್ ಪಾಪ ಮಾಡಿದೀವಿ. ಈಗ ಅವ್ರು ಹೇಳಿದಂಗೆ ಔದ್ಯೋಗಿಕ ನಗರ ಅಂತ ಇತ್ತು, ಈಗ ಔದ್ಯೋಗಿಕ ನಗರ ಇಲ್ಲ, ಎರಡು ಇಂಡಸ್ಟ್ರಿ ಬಂದ್ ಆಗಿದೆ. ಆ ಲೇಬರ್ಸ್ಗಳು ಬೇರೆ ಕಡೆ ಕೂಲಿ ಕಾರ್ಮಿಕರಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ನಮ್ಮ ದಾಂಡೇಲಿ ನಗರಕ್ಕೆ ಒಂದು ಅವಶ್ಯಕತೆ ಇರುವಂತಹ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದ್ರ ಜೊತೆಗೆ ಈಗಿರುವ ಆಸ್ಪತ್ರೆಗೆ ನುರಿತ ವೈದ್ಯರು ಮತ್ತೆ ಸಿಬ್ಬಂದಿಗಳನ್ನ ಕೊಡುವಂತ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಬೇಕು. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ವ್ಯವಸ್ಥೆ. ಆದ್ರೂ ಇಲ್ಲಿ ಏನಾಗಿದೆ, ಸಣ್ಣ ಪುಟ್ಟ ಏನಾದ್ರೆ ಬಂದ್ರೆ ಇದಕ್ಕೆ ಪ್ರತಿಯೊಂದಕ್ಕೆ ನಾವು SDM ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ. KLD, SDM ಅದಕ್ಕೆ ರೆಫರ್ ಮಾಡ್ತಾರೆ, ಅದಕ್ಕೆಲ್ಲ ಹೋಗ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಅಪ್ಡೇಟ್ ಮಾಡಿದರೆ ನಮ್ಗೆ ಅನುಕೂಲ ಆಗ್ತದೆ, ಇದರಲ್ಲಿ ಯುಟಿಲೈಸೇಷನ್ ಆಗ್ತದೆ. ಮತ್ತೆ there will be no waste of money. See, government wants to give so many facilities, but we are not in a position to avail it. ಅಂತ ಪರಿಸ್ಥಿತಿ ಆಗಿದೆ. ಡೈರೆಕ್ಟರ್ ಅವ್ರು ಬಂದಿದ್ರು, ಅವ್ರ ಹತ್ರ ಮಾತಾಡಿದೀವಿ, ಹೀಗಿದೆ ಸರ್ ಅಂತೇಳಿ. ಆಯ್ತು, ನಾವು ಕಳಿಸ್ತೀವಿ, ಹೇಳ್ತೀವಿ ಅಂತ ಹೇಳಿದ್ರು ಹೋದ್ರು. ಸೊ ವಿ ರಿಕ್ವೆಸ್ಟ್ ಯು ಕೈಂಡ್ಲಿ ಡೂ ದ ನೀಡ್ಫುಲ್. ನಮ್ಗೇನಾದ್ರೆ ಒಂದು ಅನುಕೂಲ ಮಾಡಿ ಇದಕ್ಕೆ ಅಪ್ಗ್ರೇಡೇಷನ್ ಮಾಡಿ ಕೊಟ್ರೆ ನಾವು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮಲ್ಲಿ ವಿಶ್ವಾಸ. ಅವ್ರ ಮುಂದೆ ಜನ ಬಂದ್ರು ಪಾಪ ಅವಾಗ ಕೇಳಿ ನಿಮ್ಮ ಇದ್ರೆ ಇಲ್ಲ ಸರ್, ಅವಾಗ ನೀವು ಹೆದರಿದ ಎಲ್ಲ ಸಮಸ್ಯೆಗಳಿಲ್ಲ. ಇದು ಇವತ್ತು ಗಂಟೆ ಇರೋದಲ್ಲ ಮೇಡಮ್, ಅವ್ರು ಹೇಳಿದಂಗೆ 12 ವರ್ಷದಿಂದ ನಡೀತಾನೆ ಇದೆ, ನಮ್ಮ ಕೂಗು ಯಾರು ಕೇಳ್ತಾ ಇಲ್ಲ. So this vacancy is very long. ಎಷ್ಟು ವರ್ಷದಿಂದ ವೇಕೆನ್ಸಿ ಇದೆ? ಆಲ್ಮೋಸ್ಟ್ 10 years ಇಂದ ಯಾರು ಸ್ಪೆಷಲಿಸ್ಟ್ ಯಾರು ಅಪಾಯಿಂಟ್ಮೆಂಟ್ ಆಗಿದ್ರು. ಮತ್ತೆ ಒಂದ್ಸರಿ ಆಟೋಪೇಷನ್ ಬಂದ್ರು, ಅವರು ಡೆಪ್ಯುಟೇಷನ್ ಮೇಲೆ ಹುಬ್ಳಿಗೆ ಹೋಗ್ಬಿಟ್ರು. ಫಾರ್ ಫ್ಯೂ ಮಂತ್ಸ್ ಈ ವರ್ಕ್ ದೇರ್, ದೆನ್ ಇವೆಂಟ್ ಟು ಡೆಪ್ಯುಟೇಷನ್. ಅದರ ಡಾಕ್ಟರ್ಸ್ ಬಂದ್ರೆ ಕ್ವಾರ್ಟರ್ಸ್ ಏನು ಗುಡ್ ಕಂಡೀಷನ್. Yeah, they are good in good condition. Headquarters we have recently many of them they posted here, they get transferred. Few months they work, then somehow they go out of. One lady quarters plus this land is also there. Land is 12,000 land is there and city nalli no land is there. land again ಹಾಸ್ಪಿಟಲ್ 12 ಡಾಕ್ಟರ್ ಇರ್ತಿತ್ತು. ಇವತ್ತು ನೋಡಿ ಯಾವ ಪರಿಸ್ಥಿತಿ ಇದೆ. ಅಡ್ರೆಸ್ ಕೊಡುವಂತ ಒಂದು ಡಾಕ್ಟರ್ ಇನ್ಚಾರ್ಜ್ ಆಗಿ ಬಂದ್ರೆ ಅವ್ರು ತನ್ನ ಕುಟುಂಬದ ತನ್ನ ವೈಯಕ್ತಿಕ ಜೀವನಕ್ಕೆ ಹೋದ್ರು ಅಂತ ಹೇಳಿದ್ರೆ ನರ್ಸ್ಗಳು ನೋಡ್ಬೇಕಾ ಪೇಷಂಟ್ಗೆ. ಒಂದಿನ ಕಳೆದ ವರ್ಷದ ಸರ್ ಬರೋಕ್ಕಿಂತ ಒಂದು 4 ದಿನ ಮುಂಚೆ ಅದ್ರ ನಂತರ ಬಂದಿದ್ರು ಅವರು. ನಂದೇ ಲೇಬರ್ ಏನೋ ಅಂದ್ರೆ ನರ್ಸ್ ಇಂಜೆಕ್ಷನ್ ಕೊಡ್ಲಿಕ್ಕೆ ರೆಡಿ ಇದೆ, ಅವ್ರು ಕೊಟ್ಟು ಏನಂತ ಗ್ಯಾರಂಟಿ ಹಿಡಿದ್ರಿ? ಪೆನ್ಸಿಲಿನ್ ಕೊಡುವಂತ ಪರ್ಸನ್ ಅಂತಂದ್ರೆ ಏನ್ ಮಾಡೋರು ನೀವು? ಆದ್ರೆ ನಾವು ಮನವಿ ಕೊಟ್ಟರು, ಶಾಸಕರು ಮನವಿ ಕೊಟ್ಟರು, ಅದು ಸ್ಪಂದನೆ ಇಲ್ಲ. ಯಾಕಂತ ಹೇಳಿ ಗೊತ್ತಾಗ್ತಲ್ಲ. ದಾಂಡೇಲಿಗೆ ಬೇಕಂತ ಅಥವಾ ಬೇರೆ ಏನೋ ವಿಚಾರ ಇದೆ ಅಂತ ಹೇಳಿ ಇದು ಮುಚ್ಕೊಂಡು ಹೋಗೋದು ವಿಚಾರದಲ್ಲಿ ಇದ್ದಾರೆ. ಹಂಗೆ ಅನಿಸ್ತಾ ಇದೆ. ಈಗ ನೀವು ಸೊಸೈಟಿ ಮಾಡ್ತಾ ಇದ್ರಿ, ಸೊಸೈಟಿ ಮಾಡಿದ್ರೆ ಇನ್ನು ನುರಿತ ಡಾಕ್ಟರ್ ಕೊಡ್ರಿ. ಇವ್ರು ಹೇಳ್ದಂಗೆ ಪೇಷಂಟ್ ಕಾರವಾರ ಅನ್ಸಿ ಘಾಟ್ನಲ್ಲೇ ಸತ್ತು ಹೋಗ್ತಾನವ, ಮತ್ತೆ ಕಾರವಾರ ಮುಟ್ಟುದಿಲ್ಲ.
ಧಾರವಾಡ 55 ಕಿಲೋಮೀಟರ್ದಲ್ಲಿ ಇದೆ ನಮ್ಗೆ. ಅಲ್ಲೇ ಹೋಗ್ಲಿಕ್ಕೆ ಎಷ್ಟೋ ಜನ ರಸ್ತೆಯಲ್ಲಿ ಸತ್ರು ಅದು ಪತ್ರಕರ್ತರೆಲ್ಲ ಬೆನ್ನ ತಿಂತಾರೆ. ಊರ್ ಕಾಳಜಿ ಇಲ್ಲ, ಊರ್ ಕಾರ್ಮಿಕರ ಬಗ್ಗೆ ಇಲ್ಲ. ನಾಡಿನಲ್ಲೂ ಹಾರ್ಟ್ ಪೇಷಂಟ್ ಡಾಕ್ಟರ್ಗಳು ಇಲ್ಲ. ಒಬ್ಬರೇ ಸೀನಿಯರ್ ಡಾಕ್ಟರ್ ಇದ್ದಾರೆ, ಅವ್ರಿಗೂ ಏಜ್ ಆಗಿದೆ. ಈಗ ಅದೇನೆ ಅದಕ್ಕೇನೆ ಎಲ್ಲ ಸರ್ ನನಗೆ ಒಂದೇ ಇವತ್ತು ತಾವು ಬಂದಿದ್ರಿ ಮೇಡಮ್ ಫಸ್ಟ್ ಟೈಮ್ ಬಂದಿದ್ದಾರೆ. ನನ್ನ ಸರ್ಕಾರ ಸೆಕ್ರೆಟರಿ ಬಂದಿದ್ರಿ ಫಸ್ಟ್ ಟೈಮ್ ಅನಿಸ್ತದೆ. ನಂದೊಂದು ಮನವಿಯಲ್ಲಿ ಕುಂತವ್ರು ಎಲ್ಲರೂ ಕೂಡಿ ಇವತ್ತು ನೀವೊಂದು ಆಶ್ವಾಸನ ಅಲ್ಲ, ಒಂದು ಗ್ಯಾರಂಟಿ ಕೊಟ್ಟು ಹೋಗೋ ಡಾಕ್ಟರ್ ಇಷ್ಟು ದಿನದೊಳಗೆ ಕಳಿಸ್ತೀವಿ ಅಂತ ಹೇಳಿ ಹೇಳ್ತೀವಿ. ನಮ್ಗೆ ಅದು ಬೇಕಾಗಿದೆ. ಬಹಳ ಪರಿಸ್ಥಿತಿ ಗಂಭೀರ ಇದೆ. ಇಂದು ಭಾಳ ಕಮ್ಮಿ ಮಾಡೇನು ಬಂದ್ರಿಗೆಲ್ಲ ಹೇಳಿದ್ವಿ, ಯಾರು ಮಾಡಿಲ್ಲ ಈಗ ಏನು ಹೇಳ್ತಿರಲ್ಲ ಹಂಗ ಮಾಡ್ಕೊಡ್ತಾರೆ. ಅದಕ್ಕೆ ಮೋರ್ ಕೇಳಿದ್ರೆ ಗ್ಯಾರಂಟಿ ಬೇಕಂತ ಡಾಕ್ಟರ್ ಇಲ್ಲ. ಆಯ್ತು, 15 ಹೇಳ್ತೀವಿ, 20 ಹೇಳ್ತೀವಿ, ಎಲ್ಲ ಇವ್ರು ಇದರಿಂದ ಹೇಳಿದ್ರು. ನಾನು ತಿಂಗಳಲ್ಲಿ ತಮ್ಮ ಕರ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರು. ಆದ್ರೆ ಏನೂ ಆಗ್ಲಿ ಲೇಟ್ ಆದ್ರೂ ತಮ್ಮ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಹೇಗೆ ಹೇಳ್ಬೇಕು ನನಗೆ ಅವ್ರು ಒಂದು ತಿಂಗಳದಾಗ ಹೇಳ್ಬೇಕು. ಯಾಕಂದ್ರೆ ಆ ಮನೆ ಅವ್ರಿಗೆ ಹಾಕಿದ್ರು 2 ವರ್ಷ ಹಣ ಇದೆಯಲ್ಲ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಸೊರೌಂಡಿಂಗ್ ಕಂಪೌಂಡ್ ಕಟ್ತಾ ಇದ್ದಾರೆ, ಕ್ವಾರ್ಟರ್ಸ್ ರಿಪೇರಿ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಹಣ ಖರ್ಚಾಗ್ತಾ ಇದೆ. ಆದ್ರೆ ಡಾಕ್ಟರ್ಸ್ ತಂದು ಯಾವ ಉದ್ದೇಶಕ್ಕಾಗಿ ಆಸ್ಪತ್ರೆಯನ್ನ ಮಾಡಿದೆವು ಆ ಉದ್ದೇಶದ ಈಡೇರಿಕೆಯಲ್ಲಿ ಆಗ್ತಾ ಇಲ್ಲ. ಕಾರ್ಮಿಕರಿಗೆ ಚಿಕಿತ್ಸೆ ಕೊಡುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆ ಮಾಡಿದೆ, ಬಟ್ ಆ ಉದ್ದೇಶ ಈಡೇರಿಕೆ ಆಗ್ತಾ ಇಲ್ಲ. ನಿಮಗೆ ಬೇಕಾದೆಲ್ಲ ಡೈಲಿ ಔಷಧಿ ಕೇಳ್ತಾರೆ, ಎಷ್ಟು ಔಷಧಿ ಬೇಕು ಕೇಳಿ ತರಿಸ್ಕೋತಾರೆ, ಟೇಬಲ್ ತರಿಸ್ಕೋತಾರೆ, ಕುರ್ಚಿ ತರಿಸ್ಕೋತಾರೆ, ಡಿಸ್ಪೆನ್ಸರಿ ಓಪನ್ ಆಗಿಲ್ಲ, ಅದಕ್ಕೆ ಬೇಕಾಗಿದ್ದ ಫರ್ನಿಚರ್ ಎಲ್ಲ ಬಂದಿದೆ. ಯಾಕೆ ತರಿಸಿದ್ರಿ ಫರ್ನಿಚರ್? ಡಿಸ್ಪೆನ್ಸರಿ ಓಪನ್ ಆಗಿಲ್ಲ ಅಂದ್ರೆ ಡಿಸ್ಪೆನ್ಸರಿ ಓಪನ್ ಆಗಿಲ್ಲ, ಹಳೆಯದೆಲ್ಲ ಆಗಿಲ್ಲ, ಎಲ್ಲ ಎಲ್ಲೂ ಹೋಗಿಲ್ಲ, ಅದಕ್ಕೆ ಬೇಕಾದಂತ ಎಲ್ಲ ಫರ್ನಿಚರ್ ರೆಡಿ, ರೂಮೇ ಇಲ್ಲ. ಇದೆಲ್ಲ ನಮ್ಗೆ ಗೊತ್ತಿದೆ. ಇದ್ರದ್ದು ನೀರು ಸರಿ ಇದೆ, ಎಲ್ಲ ಪೂರ ಎಲ್ಲ ಕಡೆ ಇತ್ತು. ಅಲ್ಲಿ ಓಪನ್ ಆಗಿಲ್ಲ ಅಂದ್ರೂ ಬಟ್ ಅದಕ್ಕೆ ಬೇಕಾಗಿರುವಂತದ್ದು minor misunderstanding between the not that good. ಈ ರೀತಿ ಎಲ್ಲ ಇದೆ ಮೇಡಮ್, ಇದು ನಮ್ಗೆ ಗೊತ್ತಿದೆ. ಎಲ್ಲರ ಬೇಡಿಕೆ ಒಂದೇ ವೈದ್ಯರು ಮೇಡಮ್. ಏನು ಅವ್ಯವಸ್ಥೆ ಆಗ್ತಾ ಇದೆ, ಏನು ತಪ್ಪಾಗ್ತಾ ಇದೆ, ಅದನ್ನು ತಮ್ಮ ನಜರಿಗೆ ನಾವು ಅಂತ ಹೇಳಿದ್ವಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಬಟ್ ನಾವು ನೋಡಿದ್ರೆ ನಾವು ಹೇಳಿದ್ವಿ. ಬೇಕಾಗಿರೋದನ್ನ ಮಾಡದೆ ತಡವಾಗಿ ಮಾಡಬಹುದಂತದ್ದು ಅಥವಾ ಬ್ಯಾಡ ಆಗಿರೋದಂತೂ ಮೊದಲು ಮಾಡ್ತಾ ಇದ್ದಾರೆ. ಹಂಗಾಗಿ ದಯಮಾಡಿ ಅದನ್ನ ಮಾಡ್ರಿ. 7 ಎಕರೆ ಲ್ಯಾಂಡ್ ಸ್ಪೇಸ್ ಇದೆ, ಬಿದ್ದಿದೆ. ಹೀಗೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ದೊಡ್ಡ ಆಸ್ಪತ್ರೆ ಇಲ್ಲ, ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ದಾಂಡೇಲಿಯಲ್ಲಿ ESI ಓನ್ ಮಾಡೋ ಹಾಸ್ಪಿಟಲ್ ಇದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಮಿಕರು ಇದ್ದಾರೆ, ಇಲ್ಲಿ ಬಂದು ತೋರಿಸ್ಕೋತಾರೆ. ಅವ್ರದ್ದೆಲ್ಲ ನಿಮ್ಗೆ ಪುಣ್ಯ ನಿಮ್ಗೆಲ್ಲ ತಾಗ್ತದೆ ಅದು ಮಾಡಿದ್ರೆ. ದಯಮಾಡಿ ಲ್ಯಾಂಡ್ ಯುಟಿಲೈಸ್ ಮಾಡಿ, ಅಲ್ಲಿ ಲ್ಯಾಂಡ್ ಯುಟಿಲೈಸ್ ಮಾಡಿ. ಆಮೇಲೆ ಈ ಆಸ್ಪತ್ರೆ ಬೇಕಾಗಿರುವಂತ ಮೂಲ ಸೌಲಭ್ಯಗಳಿದ್ದಾರೆ, ವೈದ್ಯರಿದ್ದಾರೆ, ಅವ್ರಿಗೆಲ್ಲ ಕೊಡ್ರಿ. ನಾವೆಲ್ಲ ನಿಮ್ಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ತೀವಿ. ಧನ್ಯವಾದ Madam, under the society under. What is the meaning of society and ESI? ESI complete sentence you know very well. Employee State Corporation Central Railway. Plus aided by the state government. Now you cover your society have ESI ಸ್ಟೇಟ್ ಕಾರ್ಪೊರೇಷನ್ ಅಂಡ್ ESI ಸೊಸೈಟಿ ಅಂತ ಎಲ್ಲರೂ ಗೊತ್ತಿದೆ. ಒಂದು ಸೆಂಟ್ರಲ್ ಗವರ್ಮೆಂಟ್, ಒಂದು ಸ್ಟೇಟ್ ಗವರ್ಮೆಂಟ್. ಈಗ ನಾವು ESI ಸ್ಟೇಟ್ ಗವರ್ಮೆಂಟ್ ಇಂದ ಏನ್ ಬೇಕಾದ್ರೂ ನಾವು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ಫಂಡ್ಸ್ ಇರುತ್ತೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬರ್ಸ್ಕೊಂಡು ಅಲ್ಲಿಂದ ಒಪ್ಪಿಗೆ ತಗೊಂಡು ಆಮೇಲೆ ನಮ್ಗೆ ಪರ್ಮಿಷನ್ ಸಿಕ್ತಿತ್ತು ಇದು ಮಾಡಬಹುದು ಅಂತ. ಸೊ ಎವ್ರಿ ಟೈಮ್ ದೇರ್ ವಾಸ್ ಸಮ್ ಅಬ್ಜೆಕ್ಷನ್ ಫ್ರಮ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ ದ ಡಾಕ್ಟರ್ಸ್ ಆರ್ ವಾಟ್ ಎವರ್ ಇಟ್ ಈಸ್. ಬಟ್ ಈಗ ಸೊಸೈಟಿಗೆ ನಮ್ಗೆ ಯಾವ ವಿ ಆರ್ ಸೀಯಿಂಗ್ ಬ್ರೈಟ್ ಫ್ಯೂಚರ್ ಅಂದ್ರೆ ESI ಸೊಸೈಟಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕಾಗಿಲ್ಲ. ESI ಸೊಸೈಟಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಬಾಡಿ ಮೀಟಿಂಗ್ ಅಂತ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ನಮ್ಗೆ ಏನ್ ಜನ ಇದಾರಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಗೆ ಇದು ಬೇಕು ಅಂತ ಅವ್ರು ಕನ್ವಿನ್ಸ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ESI ಕಾರ್ಪೊರೇಷನ್, ಬಿಕಾಸ್ ESI ಸೊಸೈಟಿ ಕಾರ್ಪೊರೇಷನ್ ಅವ್ರದೇ, ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ನಮ್ಗೆ ಒಂದು ಬ್ಯೂಟಿಫುಲ್ ಫ್ಯೂಚರ್ ಕಾಣಿಸ್ತಾ ಇದೆ. ಅದಕ್ಕೆ ನಾವು ನಿಮ್ಗೆ ಆಶ್ವಾಸನೆ ಕೊಡೋಕೆ ನಾನು ಬೇರೆ ಕಡೆ ಆಗೋದ್ರಿಂದ ನಮಗೇನು ಉಪಯೋಗ ಸರ್? ಇವತ್ತು ಕಾರವಾರದಲ್ಲಿ ನೀವು ಸೊಸೈಟಿ ಅಲ್ಲಿಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು ಅಥವಾ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಇರ್ಬೋದು, ಅದಕ್ಕೆ ನೀವು ಮರ್ಜ್ ಆಗ್ತಾ ಇದ್ರೆ ನಾಳೆ ನಾವು ಏನೂ ಅಲ್ಲ ಅಲ್ಲಿ ಹೋಗ್ಬೇಕಂತ ಈ ದಾಂಡೇಲಿಯ ವಿಷಯ ಬಗ್ಗೆ ಯಾಕೆ ಚರ್ಚೆ ಆಗಿಲ್ಲ? ಒಂದು ಸೊಸೈಟಿಗೆ ನೀವು ಮರ್ಜ್ ಆಗೋದಿದ್ರೆ ಮೆಡಿಕಲ್ ಸ್ಟೇಟ್ ESI ಸೊಸೈಟಿ ಆಗಿದೆ.
ಅಷ್ಟೇ ಸರಿ. ಮತ್ತೆ ಸೊಸೈಟಿ ಪ್ರೈವೇಟ್ ಅಲ್ಲ ಸರ್. ಪ್ರೈವೇಟ್ ಅಲ್ಲ. ಸೊಸೈಟಿ ಕಮ್ಸ್ ಅಂಡರ್ ಗವರ್ಮೆಂಟ್. ಏನಾಗಿದೆ ಗೊತ್ತಾ, ಸೊಸೈಟಿ ಬೇಸಿಕ್ ಕಂಟ್ರೋಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಮತ್ತೆ ಡಿಸಿಷನ್ ಮೇಕಿಂಗ್ ಬೇಗ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಮೆಡಿಕಲ್ಸ್ ಅಲ್ಲಿ ತುರ್ತಾಗಿ ಇಮಿಡಿಯೇಟ್ ಡಿಸಿಷನ್ ತಗೋಬೇಕಾಗುತ್ತೆ. ಹಾಗಾಗಿ ತುಂಬಾ 2-3 ಗೌರ್ಮೆಂಟ್ ಕೈಯಲ್ಲಿ ಇದ್ದಿದ್ದರಿಂದ ಸೊಸೈಟಿ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತು 100% ಫಂಡ್ ನಾವೇ ಕೊಡ್ತೀವಿ, ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್ ಬೇಕಾಗಿಲ್ಲ, ಹಾಗಾಗಿ ನೀವು ಸೊಸೈಟಿ ಮಾಡ್ಕೊಡಿ. ಮತ್ತೆ ಆಪರೇಷನ್ ಮಾಡ್ಬೇಕಾದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಗೌರಿ ಮಾಡಿ ಬೇಗ ಡಿಸಿಷನ್ ತಗೋಬಹುದು. ಈಗ ಡಾಕ್ಟರ್ಸ್ ಇಲ್ಲ, ನಾವು ಈ ಡಾಕ್ಟರ್ಸ್ ಬೇಕು ಅಂತ ಹೇಳಿ FD 1-1.5 ವರ್ಷದಿಂದ ಕಾಯ್ತಾ ಇದ್ದೇವೆ. ಅಲ್ಲಿ ಸುಮಾರು ಕೋರ್ಟ್ ಕೇಸಸ್ ಇದಾವೆ, ಸುಮಾರು ಆರ್ಡರ್ಸ್ ಇದಾವೆ, ಅವೆಲ್ಲ ಅದರಲ್ಲಿ ಸಿಗಾಕೊಂಡಿದೆ. ಆದ್ರೆ ಈ ಸೊಸೈಟಿ ಬಂದ್ರೆ ನಾವು ಸೊಸೈಟಿಯಲ್ಲಿ ಡಿಸಿಷನ್ ಮಾಡ್ಕೋಬಹುದು ಏನೆಲ್ಲ ಬೇಕು ಅಂತೇಳಿ. ಆ ನಿರ್ಣಯ ತಗೊಳ್ಳೋ ಅಧಿಕಾರ ಇರ್ತದೆ, ಅದನ್ನ ಬೇಗ ಕಾರ್ಯರೂಪಕ್ಕೆ ತರಬಹುದು. ಸೊ ಅವೆಲ್ಲ ಕಾರಣಗಳಿಂದಾಗಿ ನೀವು ಸೊಸೈಟಿ ಮಾಡ್ಕೊಳ್ಳಿ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಲೇಬೇಕು ಕಂಪಲ್ಸರಿ ಆಗಿದ್ರಿಂದ ಆ ರೀತಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಮಹಾರಾಷ್ಟ್ರ ಮಾಡೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದ್ದಾವೆ. ಸೊ ಹಾಗಾಗಿ ಪೂರ್ತಿ ಆಲ್ ಓವರ್ ಇಂಡಿಯಾ ಸೊಸೈಟೀಸ್ ಕಮಿಟಿ ಮೆಂಬರ್ಸ್ ಯಾರು? ಕಮಿಟಿ ಈಗ ಜನರಲ್ ಇದೆ, ಜನರಲ್ ಬಾಡಿ ಇದೆ. ಜನರಲ್ ಬಾಡಿಯಲ್ಲಿ ಚೀಫ್ ಸೆಕ್ರೆಟರಿ ಚೇರ್ಮನ್, ಅದರಲ್ಲಿ ಒಂದು 10-15 ಜನ ಸೆಕ್ರೆಟರಿಗಳು ಮತ್ತೆ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲ ಇರ್ತಾರೆ. 6-7 ಲೇಬರ್ ಮುಖಂಡರಾಗಿರ್ಬೋದು, ಇದ್ದಾರೆ. ನಮ್ಮ ಮಾಲೀಕರ ಕಡೆಯಿಂದ 3 ಜನ ಇದ್ದಾರೆ, ಎಂಪ್ಲಾಯೀಸ್ ಕಡೆಯಿಂದ 3 ಜನ ಇದ್ದಾರೆ, ESIC ಕಡೆಯಿಂದ 2 ಇದ್ದಾರೆ. ಸೊ ಅವೆಲ್ಲ ಒಟ್ಟು ಕೂಡಿ ಸ್ಟೇಟ್ ಮಾಡಿದೆ. ಸೊ ಹಾಗಾಗಿ ಅವರೆಲ್ಲರೂ ಒಪಿನಿಯನ್, ಇವಾಗ ನೀವೇನ್ ಹೇಳ್ತೀರಲ್ವಾ, ಈ ನಿಮ್ಮ ಒಪಿನಿಯನ್ ಅವ್ರು ಅಲ್ಲೇ ಮಂಡನೆ ಮಾಡ್ತಾರೆ ನಮ್ಮ ಮುಂದೆ, ಆ ಕಮಿಟಿ ಮುಂದೆನೆ. ಈಗ ಇಲ್ಲಿ ದಾಂಡೇಲಿ ಈ ತರ ಆಗಿದೆ, ದಾಂಡೇಲಿಗೆ ಇಮಿಡಿಯೇಟ್ ಇಂತ ಕೊಡಿ ಅಂತೇಳಿ. ಸೊ ಹಾಗಾಗಿ ಈಗ ಜನರನ್ನೆಲ್ಲ ಸೇರ್ಸ್ಕೊಂಡು ಮಾಡೋ ಕಮಿಟಿ ಆಗಿದೆ. ಡಿಸಿಷನ್ ಮಾಡೋದು ಬೇಗ ಆಗುತ್ತೆ, ಫೆಸಿಲಿಟಿ ಎಕ್ಸ್ಟೆಂಡ್ ಮಾಡೋಕೆ ನಮ್ಗೆ ಬೇಗ ಆಗುತ್ತೆ. ಸೊ ಹಾಗಾಗಿ ಸೊಸೈಟಿ ಕಮ್ಸ್ ಅಂಡರ್ ರಿಜಿಸ್ಟ್ರೇಷನ್ ಇಷ್ಟಪಡ್ತೇನೆ. ಇಲ್ಲಿ ರಾಜಸ್ಥಾನ ಗೊತ್ತು, ನಮ್ಮ ಮೋಹನ್ ಗೊತ್ತಿದೆ. ನಮ್ಮ ದಾಂಡೇಲಿಗೂ ಒಂದು ಕಮಿಟಿ ಮಾಡಿದ್ರು, ಹಾಸ್ಪಿಟಲ್ ಕಮಿಟಿ. ಅದು ಇನ್ನೂವರೆಗೂ ಒಂದು ಕಾರ್ಯ ಬಂದಿಲ್ಲ. ಅದೇನ್ ಬಂದಿಲ್ಲ. ಅದರಲ್ಲಿ ನಮ್ಮ ಅದು ಎಲ್ಲ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಡೆವಲಪ್ಮೆಂಟ್ ಅಂತ ಇದೆ. ಈಗ ನಿಮ್ ಹಾಸ್ಪಿಟಲ್ ಅಲ್ಲಿ ಕಮಿಟಿನೇ ಕ್ಯಾಪ್ಟನ್ ಅವರೇ, ಆಟಗಾರರು ಅವರೇ. ಒಂದು ಕಮಿಟಿ ಮಾಡಿದ್ರು, ಹಾಸ್ಪಿಟಲ್ ಮಾಡಿದ್ರು, ಬಟ್ ಹೆಸರಿಗೆ ಅಷ್ಟೇ ಒಂದು ಕಮಿಟಿ. ಅದೇ ಡಾಕ್ಟರ್ಸ್ ಎಲ್ಲ ಇದ್ರೆ ಅದು ಈಗಿಲ್ಲ ಕಮಿಟಿಯಲ್ಲಿ. ಕಮಿಟಿ ಮಾಡಿ ನಿಮ್ಗೂ ಗೊತ್ತಿರುದಿಲ್ಲ, ನಾವ್ ಹೇಳಿದ ಮೇಲೆ ಗೊತ್ತಾಗ್ತದೆ. ಈ ಊರಿನ ಕೂಗು ಸರ್ಕಾರಿ ಈಗ ಕಮಿಟಿ ಯಾರ್ಯಾರೋ ಸೇರ್ಕೊಂಡು ಮಂತ್ರಿ ಕೊಡಿರಿ, ರಾಜ್ಯಾದ್ಯಂತ ಯಾರ್ಯಾರು ತನಗೆ ಬೇಕಾದವರು ಮಂತ್ರಿಗಳು ತಮ್ಮ ಜನರಿಗೆ ಕಮಿಟಿಲಿ ಈ ಊರಿನ ಕೂಗು ಹೇಳೋರು ಯಾರು ಸರ್ಕಾರಕ್ಕೆ? ಮಗು ಅಳವಡಿಕೆ ತಾಯಿ ಹಾಲನ್ನು ಕುಡಿಸೋದಿಲ್ಲ ಅಂತ ಪರಿಸ್ಥಿತಿ ಇದೆ ಇವತ್ತಿನ ಕಾಲದಲ್ಲಿ. ಇಲ್ಲಿ ನಾವು ಅನುಭವಿಸಿದಂತ ಅನುಭವ, ಈಗ ನೀವು ಸೊಸೈಟಿ ಆಕ್ಟ್ ಹೇಳ್ತಾ ಇದ್ರಿ, ಅದು ಸರ್ಕಾರದ ಕಾರ್ಯರೂಪಕ್ಕೆ ತಂದು ಡಾಕ್ಟರ್ ನೇಮಿಸುವವರೆಗೂ 1-2 ವರ್ಷ ಹೋಗೋದ್ರೊಳಗೆ ಎಷ್ಟು ಜನ ಸಾಯ್ತಾರ ಅನ್ನೋದು ಗೊತ್ತಾ? ಅಲ್ಲಿವರೆಗೆ ನೀವು ಡಾಕ್ಟರ್ ಕೊಡ್ರಿ, ನಮಗ ಎಲ್ಲ ಸ್ಪೆಷಲಿಸ್ಟ್ ಕೊಡಿ, ಅದು ಆಗೋದಾಗಲಿ, ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ಮೊದಲನೇ ನೋಡಿ, ಸೊಸೈಟಿ ಏಪ್ರಿಲ್ 1 ಇಂದ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ನೇ ತಾರೀಕೇನೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿದ್ದೇವೆ. ಮೇಡಮ್ ಚೇರ್ಮನ್ ಅವರೇ, ಮೇಡಮೇ ಚೇರ್ಮನ್. ಫಸ್ಟ್ ಕಮಿಟಿ ಆಕ್ಷನ್ ಪ್ಲಾನ್ ಎಲ್ಲ 1 ವರ್ಷದಲ್ಲಿ ಏನೇನ್ ಆಗ್ಬೇಕು ಅದು ಆಲ್ರೆಡಿ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಅದರ ಜೊತೆ ಈವನ್ ಪ್ರೊಕ್ಯೂರ್ಮೆಂಟ್ ಪ್ಲಾನ್, ಏನೇನ್ ಔಷಧಿ ಖರೀದಿ ಮಾಡಬೇಕು, ರಿಯೇಜೆಂಟ್ಸ್, ಕನ್ಸ್ಯೂಮಬಲ್ಸ್ ಏನ್ ಖರೀದಿ ಮಾಡಬೇಕು, ಅದಕ್ಕೇನು ಆಲ್ರೆಡಿ ಅಪ್ರೂವಲ್ ಕೊಟ್ಟಿದ್ದೀವಿ. ಸೊ ಅದೇ ರೀತಿನಲ್ಲಿ ಏನೇನ್ ವೇಕನ್ಸೀಸ್ ಇದೆ, ವೇಕನ್ಸಿ ಪೊಸಿಷನ್ ಏನಿದೆ ಅದಕ್ಕೇನು ಅಪ್ರೂವಲ್ ಆಗಿದೆ. ಅದೇ ರೀತಿನಲ್ಲಿ ಈಗ ಏನ್ ಸ್ಪೆಷಲಿಸ್ಟ್ ಬೇಕು, ಬೇರೆ ನಮ್ 7 ಹಾಸ್ಪಿಟಲ್ಸ್ ಇದೆ, ಒಂದು ದಾಂಡೇಲಿ. ಆ 7 ಹಾಸ್ಪಿಟಲ್ಸ್ ಗೆನು ನಾವು ಫುಲ್ ಫ್ಲೆಜ್ಡ್ ಆಗಿ ಎಲ್ಲ ಡಾಕ್ಟರ್ಸ್ ಪೋಸ್ಟಿಂಗ್ ಮಾಡಬೇಕು. ಈಗ ಲಾಟ್ ಆಫ್ ದೆಮ್ ಸ್ಪೆಷಲಿಸ್ಟ್ ಅಂತೂ ಇದ್ದಾರೆ. ಸ್ಪೆಷಲಿಸ್ಟ್ ಇದು ನಮ್ಮ ಖರ್ಚದಲ್ಲಿನೇ, ಗವರ್ಮೆಂಟ್ ಸರ್ಕಾರ ಖರ್ಚದಲ್ಲಿನೇ ಅವ್ರಿಗೆ PG ಮಾಡ್ಲಿಕ್ಕೆ ನಾವು ಅವ್ರಿಗೆ ಕೊಡ್ತೀವಿ. ಅದು ಆದ ನಂತರ ಅವ್ರು MOU ಮಾಡ್ತಾರೆ, ಒಂದು ಅಂಡರ್ಟೇಕಿಂಗ್ ಕೊಡ್ತಾರೆ. ನಾವು ಬಂದ ನಂತರ ಮೇನ್ಲಿ ಫಸ್ಟ್ ಪ್ರೆಫರೆನ್ಸ್ ಹಾಸ್ಪಿಟಲ್ಸ್ ನಲ್ಲಿನೇ ಸರ್ವ್ ಮಾಡಬೇಕು. ನಂತರ ಬೇಕಾದ್ರೆ ವಿ ಕ್ಯಾನ್ ಬಿ ಪೋಸ್ಟೆಡ್ ಟು ಡಿಸ್ಪೆನ್ಸರೀಸ್. ಸೊ ಈಗ ಏನ್ ಪರಿಸ್ಥಿತಿ ಆಗಿದೆ ಅಂದ್ರೆ, ನಮ್ ಎಲ್ಲ ಹಾಸ್ಪಿಟಲ್ಸ್ ನಲ್ಲಿ ಸ್ಪೆಷಲಿಸ್ಟ್ ಇಲ್ಲ, ಡಿಸ್ಪೆನ್ಸರೀಸ್ ನಲ್ಲಿ ಸ್ಪೆಷಲಿಸ್ಟ್ ಇದೆ. ಅಂಡ್ ಆಕ್ಚುಲಿ ಈಗ
ಕಾರವಾರ ಇದು ದಾಂಡೇಲಿ ಕ್ಲಾಸಿಕ್ ಎಕ್ಸಾಂಪಲ್. ಒಂದೇ ಡಾಕ್ಟರ್ 18 ಪೋಸ್ಟ್. ಅದೇ ರೀತಿನಲ್ಲಿ ನಾವು ಆಲ್ಮೋಸ್ಟ್ 77 ಕೆಲಸ ಮಾಡ್ತಿದ್ದಾರೆ. ಸ್ಪೆಷಲಿಸ್ಟ್ ಐಡೆಂಟಿಫೈ ಮಾಡಿದೀವಿ. 77 ಜನ ಸ್ಪೆಷಲಿಸ್ಟ್ ಇಲ್ಲಿ ಡಿಸ್ಪೆನ್ಸರೀಸ್ ನಲ್ಲಿ ಇದ್ದಾರೆ. ಈಗ ಕೌನ್ಸಿಲಿಂಗ್ ಮುಖಾಂತರ ಅವರೆಲ್ಲರಿಗೂ ಬೇರೆ ಹಾಸ್ಪಿಟಲ್ಸ್ ನಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕಮಿಷನರ್ ಕೌನ್ಸಿಲಿಂಗ್ ಮೂಲಕ ಡಿಸ್ಪೆನ್ಸರಿ ಯಾವ ಸ್ಪೆಷಲಿಸ್ಟ್ ಇದ್ದಾರೆ ಅವರೆಲ್ಲ ಹಾಸ್ಪಿಟಲ್ಗೆ ಬರಬೇಕು. ಒಂದು. ಎರಡನೇದು, ನಮ್ಮ ಡಾಕ್ಟರ್ಗಳಿಗೆ ಕಡಿಮೆ ಸ್ಯಾಲರಿ ಇತ್ತು. ನಾವು ಸ್ಟೇಟ್ ಗೌರ್ಮೆಂಟ್ ಅಡಿ ಇದ್ದಾಗ 60,000 ಅಷ್ಟೇ ಇತ್ತು. ಈಗ ಅದನ್ನ 1,08,000 ಮಾಡಿದ್ವಿ. ಅಂದ್ರೆ ಎಲ್ಲಾ ಕಡೆನೂ ಡಾಕ್ಟರ್ಗಳು ಸಿಗ್ಲಿ ಅಂತ. ನಮ್ ಕಡೆ ಮಾತ್ರ ಬರ್ತಾ ಇರ್ಲಿಲ್ಲ. ನಾನೇ ಮೊನ್ನೆ ಮೇಡಮ್ ಮತ್ತೆ ಮಿನಿಸ್ಟ್ರು 32 ಪೋಸ್ಟ್ ಅಪ್ರೂವಲ್ ಕೊಟ್ಟಿದ್ರು. ನಾವು ರಿಕ್ರೂಟ್ಮೆಂಟ್ ಗೆ ನೋಟಿಫಿಕೇಶನ್ ಕೊಟ್ಟಾಗ 32 ಪೋಸ್ಟ್ ಬಂದ್ರೆ ಬರೀ 18-19 ಜನ ಮಾತ್ರ. ಅದ್ರಲ್ಲಿ ಒಂದಿಬ್ರು ಜಾಯ್ನ್ ಆಗಿಲ್ಲ. ಅಂದ್ರೆ ಈ ರೀತಿ ಸಂಬಂಧ ಇದ್ದಾಗ ಈಗ ಸೊಸೈಟಿ ಆಗ್ತದೆ. ಮೊದಲನೇ ದಿನನೇ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನ ಸ್ಯಾಲರಿನ ESIC ಕಾರ್ಪೊರೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಅದೇ ಸ್ಕೇಲಿಗೆ ಕೊಟ್ಟು ಅವ್ರು ಬರ್ಲಿ, ಅವ್ರ ಅವಕಾಶ ಕೊಡಿ, ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ಮಾಡಿದ್ದೇವೆ. ಸ್ಪೆಷಲಿಸ್ಟ್ಗೆ ಜಾಸ್ತಿ ಮಾಡಿದ್ದೇವೆ, ಡಾಕ್ಟರ್ಸ್ಗೆ ಜಾಸ್ತಿ. ಈಗ ಜನ ಬರ್ತಾರೆ, ನಾವು ಕರಿತೀವಿ. ಈಗ ಕರೆದು ಮತ್ತೆ ಕೌನ್ಸಿಲಿಂಗ್ ಮೂಲಕ ಈಗ ಏನು 77 ಜನ ನಾವು ಡಿಸ್ಪೆನ್ಸರಿ ಇದ್ದಾರೆ ಅವ್ರನ್ನೆಲ್ಲರಿಗೂ ಸಹ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತೇವೆ. ಇಲ್ಲಿಗೂ ಸಹ ಒಂದಷ್ಟು ಕೋಚಿಂಗ್ ಮಾಡ್ತೇವೆ. ಸೊ ಇದೆಲ್ಲವೂ ಸಹ ಈಗ ತುರ್ತಾಗಿ ತಗೊಂಡ್ರ ನಿರ್ಧಾರ. ಆಕ್ಚುಲಿ ಇಲ್ಲಿ ಹಂಗೆ ಬರ್ಲಿಲ್ಲ ಮೇಡಮ್, ಇದೆಲ್ಲ ತಗೊಂಡು ಸಮಸ್ಯೆ ಸೊಸೈಟಿ ಬಂದಿರೋದ್ರಿಂದ ಒನ್ ಅಡ್ವಾಂಟೇಜ್ ಅವ್ರು ಹೇಳ್ತಾ ಇದ್ರಲ್ಲ, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಅಪ್ರೂವಲ್ಸ್ಗೂ ಕಾಯೋಕ್ಕೆ ಅವಶ್ಯಕತೆ ಇಲ್ಲ. ಅದೆಲ್ಲ ಅಪ್ರೂವಲ್ಸ್ ಜನರಲ್ ಬಾಡಿ ಲೆವೆಲ್ ನಲ್ಲಿನೇ ಆಗುತ್ತೆ. ಜನರಲ್ ಬಾಡಿ ಚೀಫ್ ಸೆಕ್ರೆಟರಿ ಮೇಡಮ್ ಹೆಡ್ ಮಾಡ್ತಾರೆ. ಸೊ ಎಕ್ಸಿಕ್ಯೂಟಿವ್ ಕಮಿಟಿಗೆ ನಾನು ಹೆಡ್ ಇದ್ದೀನಿ. ಸೊ ಅದೇ ಸೇಮ್ ಜನರಲ್ ಬಾಡಿನಲ್ಲಿನೂ ಆಲ್ಮೋಸ್ಟ್ ಸೇಮ್ ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲಿ ನಾವು ಇಮಿಡಿಯೇಟ್ ಆಗಿ ಏನು ಡೆಸಿಷನ್ಸ್ ತಗೊಳ್ತೀವಿ EC ನಲ್ಲಿ, ಅದು ಜನರಲ್ ಬಾಡಿನಲ್ಲಿ ಅವರು ರಾಟಿಫೈ ಮಾಡಬೇಕು. ಸೊ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಸ್ಮೂತ್ ಆಗಿ ನಡೆಯೋಕೆ ಇಟ್ ಹಸ್ ಬಿಕಮ್ ಈಸಿ. ಸೊ ಫಸ್ಟ್ ಥಿಂಗ್ ಇಸ್ ಕೌನ್ಸಿಲಿಂಗ್. ಸೊ ಅದಕ್ಕೆ ನಾನು ಆಕ್ಚುಲಿ ನೋಡ್ಲಿಕ್ಕೆ ಬಂದಿರೋದು, ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್, ವೈ ಪೀಪಲ್ ಆರ್ ನಾಟ್ ಕಮಿಂಗ್, ವೈ ಡಾಕ್ಟರ್ಸ್ ಆರ್ ನಾಟ್ ಕಮಿಂಗ್. ಸೊ ಅದಕ್ಕೆ ಒಂದು ನೋಡ್ಬಿಟ್ಟು, ಅಂಡ್ ಆಕ್ಚುಲಿ ಸಿ ಇಟ್ ಇಸ್ ಲೈಕ್ ಒಂದು ಸೈಕಲ್. ಪೇಷನ್ಸ್ ಇಲ್ಲ, ಅದಕ್ಕೆ ಡಾಕ್ಟರ್ಸ್ ಬರೋದು, ಡಾಕ್ಟರ್ಸ್ ಪೋಸ್ಟಿಂಗ್ ತಗೊಳ್ಳೋದಿಲ್ಲ, ಡಾಕ್ಟರ್ಸ್ ಇಲ್ಲ, ಅದಕ್ಕೆ ಪೇಷನ್ಸ್ ಹೋಗೋದು. ಸೊ ಅದು ಸೈಕಲ್ ಬ್ರೇಕ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ಡಾಕ್ಟರ್ಸ್. ಸೊ ಫಸ್ಟ್ ಈಗ ಇನ್ಫ್ಯಾಕ್ಟ್ ಮಿನಿಸ್ಟರ್ ಅವ್ರನ್ನು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ದಟ್ ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ನಾವು ಎಲ್ಲಿ ಪೋಸ್ಟಿಂಗ್ ಮಾಡ್ತೀವಿ ಯಾವ ಡಾಕ್ಟರ್ಗೆ, ಯಾಕಂದ್ರೆ ಅವರೇ MOU ಮಾಡಿ ಸೈನ್ ಮಾಡಿ ಕೊಟ್ಟಿದ್ದೀವಿ, ಫುಲ್ ಫೈನಾನ್ಸ್ ಮಾಡಿ ಅವ್ರಿಗೆ PG ಸ್ಪೆಷಲೈಸೇಷನ್ಗೆ ನಾವು ಕಲ್ಸಿದ್ದೀವಿ. ಸೊ ಆಸ್ ಪರ್ ದಟ್ ದೇ ಶುಡ್ ಕಮ್ ಅಂಡ್ ಜಾಯಿನ್. ಸೊ ಅದಕ್ಕೆ ಅದು ನೆಕ್ಸ್ಟ್ ಸೊ ಅದು ಆದ ತಕ್ಷಣ ವಿ ವಾಂಟ್ ದೆಮ್ ಟು ಜನ ಸಾಯಲಿಕ್ಕೆ ತರ ಪಾರ್ಟಿಸಿಪೇಷನ್ ಅಲ್ಲ. ಈಗ ಹಿಂದಿನಂಗೆ ಬಂದು ಆಶ್ವಾಸನೆ ಕೊಟ್ಟು ಹೋದಾಗ ತಾವು ಆಗ್ಬೇಡಿ. ಈಗ ನಾವು ಕೂತ್ಕೊಂಡು ಪ್ರತಿ ಸಲ ಮಾತಿಗೆ ನಾವು ನಂಬುತ್ತೇವೆ. ಉಳಿಸ್ಕೊಳ್ಳಿ ನಾವು ಮಾತಾಡೋದ್ರಿಂದ ಸರ್ ಮೇಡಮ್ ನೀವು ಮೋಸವಾಗಿ ಬಂದಿದ್ರೆ ಈಗ ಆಶ್ವಾಸನೆ ಕೊಡಬೇಕು. ಇಲ್ಲ ನೀವು ಬಂದಿದ್ದಾರೆ. ಇಲ್ಲಿ ಅನುಭವ ಯಾವ್ದಿಲ್ರಿ, ಅವ್ರು ಯಾವ್ದಿಲ್ಲ ಅವ್ರಿಗೆ ಕ್ಲಾಸ್ ಸರಿ ಆಯ್ತು. ಈಗ ಇಲ್ಲಿ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಬೆನಿಫಿಟ್ ಹೋಗ್ತಾರಲ್ಲ ಅವ್ರಿಗೆ ಗೊತ್ತು ಸರ್. ಕರೆಕ್ಟ್. ಏನ್ ಕ್ಲಾಸ್ ಇದೆ ಅವ್ರಿಗೆ ಗೊತ್ತು. ಆಕ್ಚುಲಿ ನಾವು ಯಾವಾಗ ಮಾಡ್ತೀವಿ ಈಗ ಮೇ ತಿಂಗಳಲ್ಲಿ ಅಲ್ಲ, ಮೇ ತಿಂಗಳು ಕೊಲೆ ನಾನೇ ಬರ್ತೀನಿ, ನೀವೆಲ್ಲ ನಾವು ಹೇಳಿದೀವಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೇ ನಾವು ಬರ್ತೀವಿ. ಇದೇ ಜನ ನಿಮ್ಮನ್ನ ಗೌರವ ಬೇಡ, ನಮ್ ಜವಾಬ್ದಾರಿ ನಾವು ಮಾಡ್ಬೇಕು. ಕೊನೆಯಲ್ಲಿ ನಾನು ಬರ್ತೇನೆ. ಇದು ಏನ್ ಹೇಳೋಗಿರ್ತೀವಿ ಅದು ಎಷ್ಟು ಮಟ್ಟಿಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬರ್ತೇನೆ. ಬಂದಾಗ ಮಾತಾಡಿ, ನಾನೇ ಬರ್ತೇನೆ. ಈಗ ನಾನು ಹಿಂಗೆ ಮೇಡಮ್ ಹೇಳಿದೆ, ಇವರು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ, ಇಲ್ಲಿ ಯಾರು ಬರ್ತಾ ಇದ್ದಾರೆ ಪೇಷಂಟ್ಗಳು, ಪ್ರತಿದಿನ OPD ಎಷ್ಟಾಗ್ತದೆ ಕೇಳಿ? 600-700 ಆಗುತ್ತೆ.
600 ಪ್ರತಿದಿನ. ಅಲ್ಲ SIT ಮತ್ತೆ ಅವ್ರಿಗೆ, ನಮ್ದೇ ಕಾರ್ಮಿಕರು ಆಲ್ಮೋಸ್ಟ್ 50 ಬೆಡೆಡ್ ಮೇಡಮ್ ನಮ್ದು. ನೈಟ್ ಕೌಂಟರ್ 20-25 ಇದ್ದೇ ಇರುತ್ತೆ ನೈಟ್ ಬೆಡ್ ಇದರಲ್ಲಿ. ಆದ್ರೆ ಈಗ ಈ ಒಂದು ಸರ್ಜರೀಸ್ ಆಲ್ಸೋ ಮಾಡ್ತೀರಾ ಅಲ್ಲಿ? ಸರ್ಜರಿ ಒಬ್ರು ಸರ್ಜರಿ ಇದ್ದಾರೆ. Okay. ಸೊ however he gets serious some hernia ಮತ್ತೆ ಈ ಟೈಪ್ ಎಲ್ಲ ಮಾಡ್ತಾ ಇರ್ತಾರೆ. Okay. ಮತ್ತೆ ಅಪೋಸಿಟ್ So ಎಷ್ಟು ಅಪ್ರಾಕ್ಸಿಮೇಟ್ ಸರ್ಜರೀಸ್ ಎಷ್ಟು ಮಾಡ್ತೀರಾ ಒಂದ್ ತಿಂಗಳಿನಲ್ಲಿ? ಲೀಡರ್ಸ್ 30+ ಮಾಡ್ತಾರೆ ಸರ್ ಮೇಡಮ್. ಅದ ಟೈಮ್ ಕೊಟ್ಟು ಎಮರ್ಜೆನ್ಸೀಸ್ ಇಫಿ ಬಂದ್ರೆ ಮಾಡ್ತಾರೆ. ಬಿಕಾಸ್ ನಮ್ಮಲ್ಲಿ ಅನೆಸ್ಥಿಷಿಯಾದ ಪ್ರಾಬ್ಲಮ್ ಇರೋದ್ರಿಂದ ಅದು ಇದಾಗ್ತಾರೆ. ಬೇಸಿಕಲಿ ಕೊಡ್ತಾರೆ ಸರ್. ಎಲ್ಲ ಕಡೆ ಅದಕ್ಕೆ ಬೇಡ ಚರ್ಚೆ ಬೇಡ. ಪರಿಸ್ಥಿತಿ ಇದೆ, ಅದೆಲ್ಲ ಅವ್ರು ಕೊಟ್ಟಿದ್ದು. ಸಿನರ್ಜೈಸ್ ಮಾಡಬೇಕು. Yes, ನಮ್ದು ಎನಿವೇ ಡಾಕ್ಟರ್ಸ್ ಈಗ ಪೋಸ್ಟ್ ಮಾಡ್ತೀವಿ. ಸೊ ಯು ಶುಡ್ ವರ್ಕ್ ಟುಗೆದರ್ ಆಕ್ಚುಲಿ. yesterday ನಿನ್ನೆ ಅದೇ ತರ ಅದಕ್ಕೋಸ್ಕರ ಈಗ MOS ಆಗ್ತದೆ. ನಿಜ ಹೇಳಿದ್ರೆ ನಿಮ್ಗೆ ದಾಂಡೇಲಿಗೆ top ಕೊಡೋದು ಇದು ಇನ್ನೊಂದಿದೆ. ಈಗ ನಾವು ESI ಕಾರ್ಪೊರೇಷನ್ ಜೊತೆ ಒಂದು MOU ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ನಮ್ಮ ಪೇಷಂಟ್ಸ್ ಇದ್ದಾರೆ, ನಮ್ಮ IP ಹೋಲ್ಡರ್ಸ್ ಇದ್ದಾರೆ, ಅವರು ತಾಲೂಕಾ ಹಾಸ್ಪಿಟಲ್ಸ್ ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಹೋಗಿ ದೇ ಕ್ಯಾನ್ ಟೇಕ್ Facilities. ಈಗಾಗುತ್ತೆ ಇನ್ನೊಂದು ವಾರದಲ್ಲಿ ಅದಾಗುತ್ತೆ. ಸೊ ಅದು ಆಲ್ರೆಡಿ ಈಗ ಅಪ್ರೂವಲ್ ಬಂದಿದೆ. ಓನ್ಲಿ ಒನ್ ಫಾರ್ಮಲ್ MOU ಬಾಕಿ ಇದೆ. ಅದೇ ರೀತಿನಲ್ಲಿ ಈವನ್ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ರಿಕ್ವೆಸ್ಟ್. ಈಗ ತಾವೇ ಈಗ ಹೇಳಿದ್ರಿ ಮೇ 15ರವರೆಗೆ ನೀವು ತಜ್ಞ ವೈದ್ಯರನ್ನ ಕೊಡ್ತೀರಂತೆ. ಅದ್ರ ಮಧ್ಯದಲ್ಲಿ ನಾವು ತಜ್ಞ ವೈದ್ಯರ ಹೃದಯ ರೋಗ ತಜ್ಞರನ್ನ ಕೊಟ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ದಾಂಡೇಲಿಗೆ ಇರೋದು ಒಬ್ಬರೇ ಒಬ್ಬ ಡಾಕ್ಟರ್ ಸುಮಾರು 90 ವಯಸ್ಸಾಗಿದೆ ಅವರು. ಈಗ ನಾವು ಅವ್ರಿಗೆ ಸರ್ವಿಸ್ ಕೊಡಿ ಪಾಪ. ಬಟ್ ಇವತ್ತಿಗೂ ರಾತ್ರಿ ಸರ್ವಿಸ್ ಕೊಡ್ತಾ ಇದ್ದಾರೆ ಜಿವಿ ಬೋರ್ಡ್ ಅಂತ ಹೇಳಿ. ಬಹಳ ಸೀನಿಯರ್ ಒಬ್ಬರ ಏನ್ ಮಾಡ್ಬೇಕು? ಹಾಕೊಂಡು ನೀವು ಇಲ್ಲಿ ಕೊಡುವಂತ ವೈದ್ಯರಲ್ಲಿ ನಮಗೆ ಹೃದಯ ರೋಗ ತಜ್ಞರನ್ನ ಸ್ಪೆಷಲ್ ಆಗಿ ಏಜ್ ಎಷ್ಟು? ಅಲ್ಲ ಅವ್ರಿಗೆ ಬೇಡ, ಅವ್ರಿಗೆ ಬೇಡ. ಅವ್ರು ಸೇಫ್ಟಿ ಕೊಡ್ತಾ ಇದ್ದಾರೆ. ಬೇರೆ ಯಾರಾದ್ರೂ ಸಿಗ್ತಾರಾ ಇಲ್ಲಿ? ಓನ್ಲಿ ಸ್ಪೆಷಲಿಸ್ಟ್ ಏನಾಗಿದೆ, ನಾವು ದೊಡ್ಡ ಸಿಟಿಯಿಂದ ಬಹಳ ದೂರ 60 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಇದೀವಿ. ಹುಬ್ಬಳ್ಳಿ, ಬೆಳಗಾವಿ, ಕಾರವಾರ. ಹಾಗಾಗಿ ಇಲ್ಲಿ ಬರುವಂತ ವೈದ್ಯರು ತನ್ನ ನೌಕರಿ ಸಂಬಂಧ ನಂತರ ಮತ್ತೆ ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಂತ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತೇಳಿ ಯಾರು ಬರ್ತಾ ಇಲ್ಲ ಮೇಡಮ್. ಪ್ರೈವೇಟ್ ನಡೆಸ್ಲಿಕ್ಕೂ ಬರ್ತಾ ಇಲ್ಲ, ಮತ್ತೆ ಅವ್ರು ಸರ್ಕಾರಿ ನೌಕರಿ ಮಾಡೋರು ಬರ್ತಾ ಇಲ್ಲ. ಹೀಗಾಗಿ ಇದ್ದವ್ರನ್ನ ಕೈಕಾಲು ಬಿದ್ದ ನಾವು ಈಗಾಗಲೇ 10 ವರ್ಷದಿಂದ ಇವ್ರು ಒಬ್ಬರೇ ಇದ್ದಾರೆ. ಇವರು ಕೂಡ ದಾಂಡೇಲಿ ಹುಟ್ಟಿ ಬೆಳೆದವ್ರು ಈ ಊರಿನಲ್ಲಿ ಹಿಡ್ಕೊಂಡ್ ಕೂತಿದೀವಿ. ಬೇರೆ ಕಡೆ ಹೋಗ್ಬೇಕಂದ್ರೆ ಇವ್ರು ಬಿಟ್ಕೊಡಕ ನಮಗೂ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿದೆ ಡಾಕ್ಟರ್. ಅವ್ರು ಏನ್ ತಪ್ಪು ಮಾಡಿದ್ರು ಜೋರಾಗಿ ಬೈಯೋವೂ ಇಲ್ಲ ಜನರೊಳಗೆ. ನಾಳೆ ಬಿಟ್ಟು ಹೋದ್ರೆ ಆ ಜಾಗ ಮತ್ತೆ ಬೆಳೆದವೂ ಇಲ್ಲ. ಅಂತ ಪರಿಸ್ಥಿತಿಗಳು ನಾವಿದ್ದೀವಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಬಿಡ್ಕೊಳ್ತಾ ಇದೀವಿ. ವೈದ್ಯರ ಅವಶ್ಯಕತೆ ಇದೆ. ನೀವೇನ್ May 15 ಹೇಳ್ತಾ ಇದ್ರಿ, ನಾವು ನಿಜವಾಗ್ಲೂ ಬಹಳ ಖುಷಿಯಿಂದ ನಿಮಗೆ ಇವತ್ತು ಬೀಳ್ಕೊಡ್ತೀವಿ. ಹೋಗಿ ಬರ್ರಿ, ಮತ್ತೆ ಜೊತೆಗೆ ಬರ್ರಿ ಅಂತ ಹೇಳಿ. ಆದ್ರೆ ಆಶ್ವಾಸನೆ ಬೇಡ ರಾಜಕಾರಣಿಗತೆಗೆ. ಕೆಲಸ ಇಲ್ಲ, ಇದು ಆಲ್ಮೋಸ್ಟ್ 2 ತಿಂಗಳಿಂದ ಚಾಚೆ ಮಾಡ್ತಾರೆ. ಸಚಿವರಿಗೆ ಲೆಟರ್ ಇದಾವೆ ಶಾಸಕರಿಂದ 3 ಕಾಪಿ ಬೇರೆ ಬೇರೆ. ಒಂದ್ 2-3 ಜನ ಬಂದವರು ನಮಗೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಪೇಮೆಂಟ್ ಹೋಗ್ತಾ ಇದೆ ಮೋಸ್ಟ್ಲಿ. ಅದೇ ಮೆಡಿಕಲ್ B2 ಎಲ್ಲಿದ್ದಾರೆ ಅಂತ ನಮಗೂ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು 1 lakh ಇಲ್ಲಿ SDM ಅಲ್ಲಿ ಏನ್ ಮಾಡ್ತಿದ್ದಾರೆ? ಎಕ್ಸ್ಟ್ರಾ ಬಿಲ್ ಮಾಡ್ತೀರಾ? ಮಾಡ್ತಾ ಇದ್ದಾರೆ. ಸಮೇತ ಇದೆ ಮೇಡಮ್. ಸಮೇತ ಇದೆ. ಅಚ್ಚಾ, ಕೊಡಿ ಅದನ್ನ ನಾನು ಕಂಪ್ಲೇಂಟ್ ಕೊಡಿ, ನಾನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ಫಾರ್ಮ್ ಕೊಡುವ ತೀರ್ ಕೊಡುವ ಅಂತವ್ರದ್ದು ಲಾಸ್ಟ್ ಎಕ್ಸಾಮ್ ನಿಂದ ಎಕ್ಸ್ಟೆಂಡ್ ಮಾಡಿದ್ರು ಮತ್ತು ಇದರಿಂದ 56,000 ಒಂದು ಮತ್ತೆ ಟೋಟಲ್ 90,000 ಮಾಡಿದ್ರು. ಇದೆಲ್ಲ ಮೇಡಮ್ ಇದರದ್ದು ಲಾಸ್ಟ್ 10 years ಇಂದ ನಾವು ಕರೆಸ್ಪಾಂಡಿಂಗ್ ಮಾಡಿದ್ವಿ. ಅವೆಲ್ಲ ಮೇಲ್ಸ್ ಎಲ್ಲರಿಗೂ ಇದಾವೆ. ನಿಮ್ ಮೇಲ್ ಐಡಿ ಕೊಟ್ರೆ ನಿಮಗೂ ಕೊಡ್ತೀವಿ. ಎಕ್ಸಾಕ್ಟ್ಲಿ ಏನ್ ನಮ್ದು ಸಮಸ್ಯೆ ಇದೆ ಅಂತ ಹೇಳಿ ಅಷ್ಟೆಲ್ಲ ನಿಮ್ಗೆ ಹೇಳಲಿಕ್ಕೆ ಆಗಿಲ್ಲದೆ ಇರ್ಬೋದು. ಬಟ್ ಪಾಯಿಂಟ್ ಟು ಪಾಯಿಂಟ್ ಏನೇನ್ ಡೆವಲಪ್ ಮಾಡ್ಬೋದು, ಇಲ್ಲಿ ಏನೇನ್ ಸಾಧ್ಯತೆ ಇದೆ ಅದೆಲ್ಲವೂ ನಾವು ಮೇಲ್ ಮಾಡಿದ್ವಿ. ನೀವು ನಿಮ್ದು ಪರ್ಸನಲ್ ಮೇಲ್ ಐಡಿ ಕೊಟ್ರೆ ಮತ್ತೊಂದ್ಸಲ ನಿಮ್ಗೆ ಮೇಲ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ESI ಸ್ಟಾಫ್ ಇದಾರೆ, ಈ ಕಾಂಟ್ರಾಕ್ಟ್
ಅವ್ರ ಜೀವನಕ್ಕೂ ಏನಾದ್ರು ಸ್ವಲ್ಪ ಒಳ್ಳೇದಾಗುವಂಗೆ ಮಾಡಿ, ಸ್ವಲ್ಪ ಫೆಸಿಲಿಟಿ ಎಲ್ಲ ಇನ್ಕ್ರೀಸ್ ಮಾಡ್ರಿ, ಆಮೇಲೆ ಅವ್ರ ಸರ್ವಿಸ್ ಕಂಟಿನ್ಯೂಷನ್ ಮಾಡ್ರಿ. ತುಂಬಾ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ, ಕಡಿಮೆ ಸ್ಟಾಫ್ ಇದಾರೆ ಬಟ್ ಕೆಲಸ ಮಾಡ್ತಾ ಇದಾರೆ, ಈ ವ್ಯವಸ್ಥಿತವಾಗಿ ಎಲ್ಲ ಇಟ್ಟಿದ್ದಾರೆ. ಅವ್ರು ಸ್ವಲ್ಪ ಏನಾದ್ರು ಒಳ್ಳೇದ್ ಮಾಡ್ರಿ. ಅವ್ರದ್ದು ಸ್ಕೇಲ್ಸ್ ESIC ನಾರ್ಮ್ಸ್ ಪ್ರಕಾರ ಅದ್ರ ಜೊತೆಗೆ ಮತ್ತೆ ಏನಾದ್ರು ಸ್ವಲ್ಪ ಫೆಸಿಲಿಟೀಸ್ ಮಾಡಿ ಅವ್ರ ಜಾಬ್ ಕಂಟಿನ್ಯೂಸ್ ಆಗಿ ಅವರು ಮಾಡೋದು. ಯಾರು ತೆಗಿತಾ ಇಲ್ಲ, ಕಾಂಟ್ರಾಕ್ಟರ್ ಮೇಲೆ ಸ್ವಲ್ಪ ಅವ್ರು ಹೆದರ್ತಾರೆ, ಅದಕ್ಕೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ದಯಮಾಡಿ ಅವರಿಗೆ ಸ್ಯಾಲರಿನೂ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಿ ನೋಡಿ, ನಮ್ಗಂತೂ ನಾವು ಏನು ಹೇಳಲ್ಲ. ಮೇ 20ಕ್ಕೆ ನಾವು ಧರಣಿ ಕುಂದು ಪರಿಸ್ಥಿತಿ ಮಾಡ್ಬೇಡ್ರಿ. ನಾನು ಆ ಮಟ್ಟಕ್ಕೆ ಬಂದು ಕೊಟ್ಟಿದ್ದೀವಿ. ಈಗ ಹೇಳ್ತಾ ಇದ್ದೇನೆ, ಮೇ 20ಕ್ಕೆ ಧರಣಿ ಕುಂದು ಅನುಕೂಲ ಆಯ್ತು. ನಮ್ಮ ಸೆಕ್ರೆಟರಿ ಮೇಡಮ್ ಮತ್ತೆ ನಮ್ಮ ಕಮಿಷನರ್ ಸರ್ ಜೊತೆಗೆ ಬಂದ್ರೆ ಇದು ಒಂದು ನಮ್ಗೆ ರಿಯಲಿ ಲಕ್ಕಿ ಡೇ ಅಂತ ಅನ್ಸ್ಕೋಬಹುದು. ಸೊ ನಿಮ್ಮ ಕಾಲೇಜಿ ಬಗ್ಗೆ ಸುಮಾರು ಹಲವಾರು ಡೈರೆಕ್ಟರ್ಸ್ ಮತ್ತೆ ನಾನು ಅದೇ ಮೆಡಿಕಲ್ ಸ್ಟೂಡೆಂಟ್ ಹುಬ್ಳಿ ರೀಜನ್ ಇಂದ ನಿಮ್ ನಮ್ಗೆ ಆಶ್ವಾಸನೆ ಕೊಟ್ಟು, ಸರ್ ನೀವು ಹುಬ್ಳಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಆಶ್ವಾಸನೆ ಇದೆ, ನೀವು ಸ್ವಲ್ಪ ಟ್ರೈ ಮಾಡಿ ಅಂತ ನೀವು ಬಂದಾಗ ನನಗೂ ಸ್ವಲ್ಪ ಟಚ್ ಆಯ್ತು. ಇದು ಈಗ ಬಂದು ನಾನು ಅದೇ ಮೆಡಿಕಲ್ ಸ್ಟೂಡೆಂಟ್, ನಾನು ಇಲ್ಲಿ ಬಂದು ರಜೆ ಇದ್ದಾಗ ಬೇರೆ ಡಾಕ್ಟರ್ ಆದ್ಮೇಲೆ ನಮ್ಗೆ ಏನು ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ರ, ಅದೊಂದು ಸ್ವಲ್ಪ ಕಾರ್ಯರೂಪಕ್ಕೆ ನಮ್ಗೆ ತುಂಬಾ ಬಲ ಇದೆ ಸೊಸೈಟಿಯಿಂದ. ಆ ಸ್ಕೀಮ್ ಇಂದ ನಮ್ಗೆ ಮಾಡಕ್ ಆಗ್ತಾ ಇದೆ. ಯಾಕಂದ್ರೆ ನೀವೇ ನೋಡಿದೀರ, ವೈ ಮುನಿಷಾ ಮೇಡಮ್ ಬಂದಿದ್ರು, ವರದರಾಜ್ ಸರ್ ಬಂದಿದ್ರು, ಮನೋರಂಜನಿ ಮೇಡಮ್ ಬಂದಿದ್ರು, ಸುಮಾರು ಜನ ಬಂದಿದ್ರು, ನಿಮ್ಗೆ ಆಶ್ವಾಸನ ಕೊಟ್ಟರು. ಬಟ್ ಕಾರ್ಯರೂಪ ಯಾಕಂದ್ರೆ ದಟ್ ವಾಸ್ ನಥಿಂಗ್ ವಾಸ್ ಇನ್ ಅವರ್ ಹ್ಯಾಂಡ್. ಎವ್ರಿಥಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್, ಅದು ಈ DPR ಅಪ್ರೂವಲ್, ಆ ಅಪ್ರೂವಲ್, ಬರೀ ಫೈಲ್ ಹಿಂಗೆ ತಿರುಗ್ತಾ ಬಂದು ಯಾರಿಗೆ ಪೋಸ್ಟಿಂಗ್ ಆಗ್ತಿರುತ್ತೆ ಆ ಡಾಕ್ಟರ್ಗೆ ನಂಗೆ ದಾಂಡೇಲಿ ಬೇಡ, ಓಪನ್ಲಿ ತೆಗೆದ್ಬಿಟ್ಟೆ ನಂಗೆ ದಾಂಡೇಲಿ ಬೇಡ. ದಾಂಡೇಲಿ ಬಂದ್ರೆ ಒಂದ್ ಮಿನಿಸ್ಟರ್ ಹತ್ರ ಹೋಗೋದು, ಒಂದು ಮಿನಿಟ್ ತಗೊಂಡ್ಬರೋದು, ವಾಪಸ್ ಶಾಫ್ಟ್ ಮಾಡೋದು. ಸೊ ಈ ರೀತಿಯಿಂದ ದಾಂಡೇಲಿ ಹ್ಯಾಸ್ ಸಫರಿಂಗ್. ಸೊ ಈಗ ನಾವು ಸುಮಾರು ವರ್ಕೌಟ್ ಮಾಡಿದೀವಿ. ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಜೊತೆ ಹೊಂದಾಣಿಕೆ ಮಾಡಿದೀವಿ. ಅಕಸ್ಮಾತ್ ಏನಾದ್ರು ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮ್ಗೆ ಅಲ್ಲಿಂದ ಬರಕ್ ಆಗಲ್ಲ, ನಿಮ್ ಮನೆ ಕಡೆಯಿಂದ ಬರಕ್ ಆಗಲ್ಲ, ನಿಮ್ ಮನೆ ಹತ್ರನೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಡೈರೆಕ್ಟ್ ನೀವು ಹೆಂಗೆ SDM ಹೋಗಿ ಅಡ್ಮಿಟ್ ಆಗ್ತೀರಾ ಆ ತರ ಅಡ್ಮಿಟ್ ಆಗಬಹುದು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈಗ ಪೇ ಮಾಡ್ಬೇಕು ನೀವು, ಹೌದಲ್ಲ, ಅದನ್ನು ಫ್ರೀ ಮಾಡಿ ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ. ಮತ್ತೆ ತಾಲೂಕ್ ಹಾಸ್ಪಿಟಲ್ ಮಾಡ್ತಾರೆ, ಮತ್ತೆ ಮೆಡಿಕಲ್ ಕಾಲೇಜ್. ಯಾಕಂದ್ರೆ ಈ ದಾಂಡೇಲಿಯಲ್ಲೇ ಇಲ್ಲ ಈ ಪೇಷಂಟ್ಸ್, IPs ಕುಮಟಾ, ಕಾರವಾರ, ಅಲ್ಲಿಂದಾನೇ ಪೇಷಂಟ್ಸ್ ಬರ್ತಾರೆ. ಆ ಕಾರವಾರ ಇರೋ ಪೇಷಂಟ್ ಡೈರೆಕ್ಟ್ ಮೆಡಿಕಲ್ ಕಾಲೇಜಲ್ಲಿ ಹೋಗಬಹುದು, ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು, ಅಲ್ಲಿ ಕ್ಯಾಶ್ಲೆಸ್ ಆಗಬಹುದು. ಅದಕ್ಕೆ ನಾವೆಲ್ಲ MOU ಮಾಡಿದೀವಿ. ಈಗ ಫಸ್ಟ್ ನಿಮ್ ಮುಂದೆ ಒಂದು MOU ಮಾಡಿ ರೆಡಿ ಇದ್ದೀವಿ. ಅದಕ್ಕೋಸ್ಕರ ಕಾರವಾರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವ್ರನ್ನೂ ಕರೆಸಿದ್ದೀನಿ. ನಿಮ್ ಮುಂದೆನೆ ಹೊಂದಾಣಿಕೆ ಮಾಡಿದ್ರು, ಸಿಗ್ನೇಚರ್ ನಾನು ಈಗ ಮಾಡಿಸ್ತೀನಿ ನಮ್ಮ ಕಮಿಷನರ್ ಜೊತೆ. ಇದು ಒಂದಾಯ್ತು. ಈಗ ನಾವು ನೆಕ್ಸ್ಟ್ ರೂಪ್ ಏನ್ ತಗೊಂಡಿದ್ದಾರೆ ಕಮಿಷನರ್ ಅಂದ್ರೆ ಕೌನ್ಸಿಲಿಂಗ್. ಈಗ ಗೈಡ್ಲೈನ್ಸ್ ಫಾರ್ ಟ್ರಾನ್ಸ್ಫರ್ ಬಂದ ತಕ್ಷಣ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ಆರ್ಡರ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಕಮಿಷನರ್ ಸರ್. ಈ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಮೆಡಿಕಲ್ PG ಮಾಡಿಕೊಂಡು ಡಿಸ್ಪೆನ್ಸರಿ ಇದ್ದಾರೆ ಅವ್ರಿಗೆ ಕರೆದುಬಿಟ್ಟು ನಾವು ಯಾಕೆ ನೀವು ಸರ್ಕಾರದಿಂದ PG ಮಾಡಿದ್ದೀರಾ ಮತ್ತೆ ಸರ್ಕಾರಕ್ಕೆ ಯಾಕೆ ಸೇವೆ ಸಲ್ಲಿಸೋದಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ಟು ನೀವು ಇಲ್ಲಿಗೆ ಹೋಗಲೇಬೇಕು. ಹೋಗಿಲ್ಲ ಅಂತ ಕಾರಣ ಕೇಳಿ. ಕಾರಣ ಕೊಡಿ. ಈಗ ಅವರು ತೊಂದರೆ ಇರುತ್ತೆ, ಆ ಕಾರಣ ನಮಗೂ ಪ್ರಾಬ್ಲಮ್ಗೂ ಹೊಂದಾಣಿಕೆ ತೊಂದರೆ ಆಯ್ತು, ಅವ್ರು ಮಾತು ಕೇಳೋದು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿ ಬಂದು ಡ್ಯೂಟಿ ಮಾಡಬೇಕು. ಈ ತರ ಕೌನ್ಸಿಲಿಂಗ್ ಅಲ್ಲಿ ಪಾಯಿಂಟ್ಸ್ ಇದಾವೆ. ಅದಕ್ಕೆ 99% ಹೋಪ್ಸ್ ಇದಾವೆ, ಡಾಕ್ಟರ್ಸ್ ಇಲ್ಲಿ ಬಂದೇ ಬರ್ತಾರೆ. ಇಲ್ಲ ಅಂದ್ರೂ ಈಗ ಸಾಹೇಬ್ ಹೇಳಿದ್ರು ತಗೊಳಕ್ಕೆ ನಮ್ಗೆ ಲಿಮಿಟ್ ಜಾಸ್ತಿ ಮಾಡಿ. ಈಗ ಮೊನ್ನೆ ನಾನ್ ಬಂದಾಗ 40,000 ಸ್ಯಾಲರಿ ಇತ್ತು, ಹೌದಲ್ಲ? 40,000 ನೀವೇ ಯಾರು ಬರ್ತಾರೆ ಸರ್ 40,000 ಅಂತ. ಈಗ ಅದನ್ನು ಪ್ರೆಷರೈಸ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 60,000 ಅಂತ MBBS ಗೆ ಅಪ್ಗ್ರೇಡ್ ಮಾಡಿದೀವಿ. ಮತ್ತೆ ಸ್ಪೆಷಲಿಸ್ಟ್ ಗೆ 80,000 ಅಂತ ಅಪ್ಗ್ರೇಡ್ ಮಾಡಿದ್ವಿ. ಈಗ ಸೊಸೈಟಿ ಬಂದ್ಮೇಲೆ ESI ಕಾರ್ಪೊರೇಷನ್ ಪರವಾಗಿ ನಾವು ಕೊಡ್ತೀವಿ. ಡಿಮಾಂಡ್ ಆನ್ ಡಿಮಾಂಡ್. ಈಗ ಡಾಕ್ಟರ್ ಇಲ್ಲ ನಂಗೆ 80,000 ಆಗಲ್ಲ, 1 ಲಕ್ಷ ಕೊಡಿ ಅಂದ್ರೆ ಕಂಡೀಷನ್ ನೋಡ್ಬಿಟ್ಟು ಸಿಚುವೇಶನ್ ನೋಡ್ಬಿಟ್ಟು ಅದನ್ನು ಕೊಡೋಕೆ ಸೊಸೈಟಿಯಿಂದ ಅನುಕೂಲ ಮಾಡ್ಕೊಡಕ್ಕೆ, ನಮ್ಗೆ ಒಪ್ಪಿಗೆ ಮಾಡ್ಕೊಡಕ್ಕೆ ಬಾಡಿಯಿಂದ ಪವರ್ಸ್ ಇದೆ. ಅದನ್ನು ಮಾಡಿ ಇದನ್ನು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ ನಾನು ಆಶ್ವಾಸನ ಇಟ್ಕೊಂಡಿದ್ದೀನಿ. ನಿಮ್ಗೂ ಆಗುತ್ತೆ ಅಂತ ಭರವಸೆ ಇದೆ. ಸೊ ಈಗ ಫಸ್ಟ್ ನಾನು ನಮ್ಮ ಸೆಕ್ರೆಟರಿ ಮೇಡಮ್ ಮುಂದೆ ನಮ್ಮ ಕಮಿಷನರ್ ಮತ್ತೆ ಅವ್ರ ಜೊತೆ ಹೊಂದಾಣಿಕೆ ಕಮಿಟಿ ಮಾಡಿದ್ರೆ ಕಮಿಟಿ ಲೋಕಲ್ ಕಮಿಟಿ ಇಲ್ಲ, ಇದು ಸ್ಟೇಟ್ ಲೆವೆಲ್ ಕಮಿಟಿ. ಸ್ಟೇಟ್ ಲೆವೆಲ್ ಕಮಿಟಿ ಆಯ್ತು, ಸೊಸೈಟಿ ಸ್ಟೇಟ್ ಲೆವೆಲ್ ಇದೆ. ಓಕೆ, ಎಲ್ಲಿ ಯಾರಿಗೆ ಕೇಳಬೇಕು? ಮೆಡಿಕಲ್ ಸೂಪರಿಂಟೆಂಡೆಂಟ್ ಈಗ ನೋಡಿ, ಈಗ ನಮ್ಮ ಹಾಸ್ಪಿಟಲ್ಗೆ ಡಾಕ್ಟರ್ ಕೊಡ್ತಾರೆ, ಆಯ್ತಾ? ಡಾಕ್ಟರ್ಸ್ ಬಿಟ್ಟು ಬೇರೆ ಎಲ್ಲ ಸ್ಟಾಫ್ ನಮ್ಮಲ್ಲಿ ಇದ್ದಾರೆ.
ಬಟ್ ಡಾಕ್ಟರ್ ಇಸ್ ದ ಹೆಡ್. ಈಗ ಡಾಕ್ಟರ್ಸ್ ಅಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇರ್ತಾರೆ, ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಎಲ್ಲರೂ ಸೇರಿ ಒಂದು ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ವರ್ಕರ್ಸ್ ಇಂದ ಇಬ್ರು, ಓನರ್ಸ್ ಇಂದ ಇಬ್ರು, ಲೋಕಲ್ ಆಫೀಸ್ ಇಂದ ಒಬ್ರು, 5 ಜನ ಇರ್ತಾರೆ. ಉಳಿದಿಲ್ಲ ನಮ್ಮ ಡಾಕ್ಟರ್ಸ್ ಇರ್ತಾರೆ. ಸೊ ಈ ಕಮಿಟಿ ಡಾಕ್ಟರ್ಸ್ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಮೇ 15 ಅಂತ ಹೇಳಿದ್ರಲ್ಲ, ಜೂನ್ 1 ಇಂದ ಕಮಿಟಿ ಸ್ಟಾರ್ಟ್ ಆಗುತ್ತೆ. ಕಮಿಟಿ ಮಾಡ್ತಿರಲ್ಲ ಅದೊಂದು ಎವ್ರಿ 3 months ಕಮಿಟಿ ಡಿಸ್ಪ್ಲೇ ಮಾಡಿ. ಯಾಕಂದ್ರೆ ನಮ್ಮ ಕಮಿಟಿ every 3 months committee should meet and ಸರ್ ಹಾಗೆ